ಆದರ್ಶಗಳಿಗೆ ಮಣಿಯುವೆನು. ನಿಜವಲ್ಲರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇಡಿ ನಿಜದೋನ್ಮಾನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು. ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುಖರನ್ನಾಗಿ ಕೈದ ಶ್ರೀ ಜಡಿಸಿದ ಸಿದ್ಧರುಡರಿಗೆ ನತನಪ್ಪೆ. ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳೋದನಕ ಬಾಳ ಕೂಗುತ್ತಲಿರ್ತವೆ ಶಾಸ್ತ್ರವೆಂಬುವ ನರಿಗಳು. ಬಾಳ ಶಕ್ತಿಯ ಶೃಂಗ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 2ನೇ ಅಧ್ಯಾಯದ ಸಾಂಖ್ಯಯೋಗದ 49ನೆಯ ಶ್ಲೋಕ ಇಂದಿನ ಆಧಾರವಾಗಿದ್ದು, ಇದಕ್ಕಿಂತ ಹಿಂದೆ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ಯ ಧನಂಜಯ ಸಿದ್ಧೋ ಸಿದ್ಧೋ ಸಮ ಭೂತ್ವಾ ಸಮತ್ವಂ ಯೋಗ ಉಚ್ಯತೆ ಅಂತ 48ನೇ ಶ್ಲೋಕದಲ್ಲಿ ಹೇಳ್ತಾ ಬಂದ್ರು. ಎಲೈ ಅರ್ಜುನ, ನೀ ಕರ್ಮವನ್ನ ಮಾಡಲೇಬೇಕಾಗಿದೆ. ಆದರೆ ಕರ್ಮದಲ್ಲಿ ಆಸಕ್ತಿಯನ್ನು ಬಿಟ್ಟು ಕರ್ಮದ ಸಿದ್ಧಿ ಅಸಿದ್ಧಿಗಳಲ್ಲಿ ಫಲ ನಿಷ್ಫಲದ ಆಪೇಕ್ಷೆಗಳನ್ನು ಮಾಡದೆ ಸಮಾನ ಬುದ್ಧಿಯುಳ್ಳವನಾಗಿ ಯೋಗದಲ್ಲಿ ಸ್ಥಿರವಾಗಲು. ಎಲ್ಲಿ ಸ್ಥಿರವಾಗಬೇಕು ಬುದ್ಧಿ? ಸಮಾನ ಬುದ್ಧಿ ಎನ್ನುವಂಥದ್ದು ಆಗಬೇಕಾಗಿದ್ರೆ ಹೇ ಅರ್ಜುನ, ಇದಕ್ಕೆ ಬೇಕಾಗುವಂಥ ಅಸ್ಥಿರ ಬುದ್ಧಿ ನಮ್ಮಲ್ಲಿ ಹೋಗಬೇಕಾಗಿದ್ರೆ
ನಮ್ಮ ಇಂದ್ರಿಯಾದಿಗಳು ನಮ್ಮಲ್ಲಿ ಚಂಚಲತ್ವದಿಂದ ಕೂಡಿರಬಾರದು. ಯಾವಾಗ ಇಂದ್ರಿಯಾದಿಗಳು ವಿಷಯಾದಿಗಳನ್ನು ಆಪೇಕ್ಷೆ ಮಾಡ್ತಾವ, ಆವಾಗ ಮನಸ್ಸು ಅನ್ನುವಂಥದ್ದು ಹೋಗಿ ಛಿದ್ರವಾಗಿ ನಮಗೆ ಆಗುವಂಥ ಆನಂದಕ್ಕೆ ಅಪಾಯವನ್ನು ತಂದೊಡ್ತಾವ ಇಂದ್ರಿಯಾದಿಗಳು. ಅದಕ್ಕೆ ನಾವು ಕರ್ಮಗಳನ್ನು ಮಾಡಬೇಕಾಗ್ಯದ. ಕರ್ಮವನ್ನು ಮಾಡುವಾಗ ನಮ್ಮ ಬುದ್ಧಿ ಏಕಾಗ್ರತೆ ಆಗಬೇಕು, ಅದು ಸ್ಥಿರವಾಗಿರಬೇಕು. ಆ ಸ್ಥಿರವಾದ ಬುದ್ಧಿಯಿಂದ ಮಾಡಿದ ಕರ್ಮಗಳೇನವ ಎಲ್ಲವೂ ಭಗವಂತನಿಗೆ ಅರ್ಪಣೆ ಆಗ್ತಾವ. ಸ್ಥಿರ ಬುದ್ಧಿಯಿಂದ ಮಾಡಿದ ಕರ್ಮಗಳು ಆ ಕರ್ಮಗಳು ಅವನ್ನ ಕಾಡೋದಿಲ್ಲ, ಆ ಕರ್ಮಗಳು ಕಾಪಾಡ್ತಾವ. ಯಾಕಂದ್ರೆ ತನಗಾಗಿ, ತನ್ನವರಿಗಾಗಿ, ನನಗಾಗಿ, ನನಗಂತಾಗಿ ಯಾವುದೇ ಫಲದ ಇಚ್ಛೆಯನ್ನ ಇಟ್ಟುಕೊಳ್ಳಾರದೆ ನಿಷ್ಕಾಮದಿಂದ ಮಾಡುವಂಥ ಕರ್ಮ ಅದು ಭಗವಂತನಿಗೆ, ಪರಮಾತ್ಮನಿಗಾಗಿ ಮಾಡುವ ಕರ್ಮವೇ ವಿನಃ ಹೆಂಡರಿಗಾಗಿ ಅಲ್ಲ, ಮಕ್ಕಳಿಗಾಗಿ ಅಲ್ಲ, ಬಂಧುಗಳಿಗಾಗಿಲ್ಲ, ಬಳಗದವರಿಗೆಲ್ಲ. ಯಾಕಂದ್ರೆ ಇವ್ರ ಕಡೆ ಹೋದಾಗ ಅವ್ರಿಗೇನಾನ ಮಾಡಬೇಕು, ಇವ್ರಿಗೇನಾನ ಮಾಡಬೇಕು ಅಂತ ಕರ್ಮ ಮಾಡ್ತೀವಿ. ನಾವು ಸಂಸಾರದಲ್ಲಿ ಕರ್ಮ ಮಾಡ್ತೀವಲ್ಲ, ಇಷ್ಟೆಲ್ಲ ಯಾಕೆ ಮಾಡ್ತೀವಿ? ಇದು ಮಗನಿಗಾಗಿ, ಇದು ಮಗಳಿಗಾಗಿ, ಇದು ನನಗಾಗಿ, ಅಥವಾ ಇವು ತಂದೆ ತಾಯಿಗಾಗಿ ಅನ್ನುವಂಥ ಎಷ್ಟೋ ಕರ್ಮಗಳನ್ನ ಮಾಡ್ತೀವಲ್ಲ. ಇಷ್ಟೆಲ್ಲ ಕರ್ಮ ಮಾಡಿದ್ರೆ ನಮಗೆ ಶಾಂತಿ ಸಿಕ್ಕದೇನು? ಎಲ್ಲರಿಗೂ ಮಾಡೀವಿ, ಶಾಂತಿ ಯಾರಿಗೂ ಸಿಕ್ಕಿಲ್ಲ. ಯಾಕಂದ್ರೆ ನಾವೆಲ್ಲ ಮಾಡಿದ ಕರ್ಮಗಳು ಮನುಷ್ಯರಿಗಾಗಿ ಮಾಡಿದೀವಿ ವಿನಃ ಮಹಾದೇವನಿಗಾಗಿ ಮಾಡಿದವಲ್ಲ ಅಂತ. ಮನುಷ್ಯರಿಗಾಗಿ ಮಾಡೀವಿ ಕರ್ಮ. ಹಾಗಾಗಿ ಈ ಕರ್ಮಗಳನ್ನು ಮಾಡುವಾಗ ಯೋಗದಲ್ಲಿ ಸ್ಥಿರವಾಗಿದ್ದು ಇದನ್ನು ಬಿಡಂಗಿಲ್ಲ. ಆ ಕರ್ಮಗಳನ್ನು ಮಾಡು, ಆಗ ಸಮತ್ವ ಭಾವವೇ ಯೋಗವೆಂದು ಹೇಳಲ್ಪಡುತ್ತದೆ. ಸಮತ್ವ ಭಾವ, ಅದಕ್ಕೆ ಯೋಗ ಅಂತ ಕರೆದಾರ. ಮತ್ತು ಕರ್ಮವನ್ನು ಮಾಡಬೇಕಾದ್ರೆ ಕರ್ಮ ಎಷ್ಟು ಪ್ರಕಾರ ಕರ್ಮಗಳಾವ, ಯಾವ ಕರ್ಮಗಳನ್ನು ಮಾಡಬೇಕು? ನಿತ್ಯ ಕರ್ಮಗಳೂ ಆವ, ನೈಮಿತ್ತಿಕ ಕರ್ಮನೂ ಆವ. ಆದರೆ ಇಲ್ಲಿ ಕರ್ಮ ಹೇಗಿರಬೇಕಂದ್ರೆ ಅದು ಸ್ವಾರ್ಥಕ್ಕಾಗಿ ಕರ್ಮ ಆಗಿರಬಾರ್ದು. ಕರ್ಮದ ಫಲದ ಇಚ್ಛೆ ಅಪೇಕ್ಷೆ ಇರಬಾರ್ದು. ನೀನು ಮಾಡುವ ಕರ್ಮ ಇನ್ನೊಬ್ಬರಿಗೆ ದುಃಖಕರವಾಗಿರಬಾರ್ದು. ಕರ್ಮ ಅಂದ್ರೆ ಮಾಡ್ತಾನೆ, ಒಬ್ಬನು ಹೋಗ್ತಾನೆ, ಹೋಗಿ ಯಾರನ್ನ ಕೊಲೆ ಮಾಡಿ ಬರ್ತಾನೆ, ಅದು ಕರ್ಮ ಅಲ್ಲ. ಆ ಕರ್ಮದಿಂದ ಆ ಕೊಲೆಯಾದವನಿಗೂ ದುಃಖ, ಆ ಕುಟುಂಬಕ್ಕೂ ದುಃಖ, ಸಮಾಜಕ್ಕೆ ದುಃಖ, ತನಗೂ ದುಃಖ. ಈ ಕರ್ಮ ಮಾಡಂತ ಭಗವದ್ಗೀತೆ ಹೇಳ್ತಾ ಇಲ್ಲ. ಅಲ್ಲಿ ಯಾವ ಕರ್ಮ ಮಾಡೋ, ಇದು ಭಗವಂತನಿಗಾಗಿ ಮಾಡುವ ಕರ್ಮ, ಪರಮಾತ್ಮನಿಗಾಗಿ ಮಾಡುವ ಕರ್ಮ. ಅದಕ್ಕಾಗಿ ಇಲ್ಲಿ ವಿಹಿತ ಕರ್ಮ ಅಂತ ಶಾಸ್ತ್ರದಲ್ಲಿ ಬರ್ತಾವ. ಎಂಥ ಕರ್ಮ? ನಿಷೇಧ ಕರ್ಮಗಳನ್ನು ಬಿಟ್ಟು ವಿಹಿತವಾದ ನೀ ಮಾಡಿದ ಕೆಲಸದಿಂದ ನಿನಗೆ ಸಂತೋಷ ಆಗಿರಬೇಕು, ನಿನಗೆ ಆನಂದ ಆಗಿರಬೇಕು, ನಿನ್ನ ದುಃಖ ನಿವೃತ್ತಿ ಆಗಿರಬೇಕು. ಅಂಥ ವಿಹಿತ ಕರ್ಮಗಳನ್ನು ಮಾಡುವಂಥ ಭಗವದ್ಗೀತೆ ಅರ್ಜುನಿಗೆ ಹೇಳ್ತದ. ಇಲ್ಲಿ ನಿಷೇಧ ಕರ್ಮ ಹೇಳಕತ್ತೇನೆ ಕೃಷ್ಣ. ವಿಹಿತ ಕರ್ಮ ಯಾಕಂದ್ರೆ ಪಾಪ ಆದ, ಪಾಪಿಗಳಾರ, ಅಧರ್ಮ ಆದ, ಇದನ್ನು ನಾಶ ಮಾಡದ ಇದ್ದರೆ ಲೋಕಕ್ಕೆ ವಿನಾಶ ಆಗ್ತದ, ಜಗತ್ತಿಗೆ ವಿನಾಶ. ಹಾಗಾಗಿ ಜಗತ್ತಿನ ಒಳ್ಳೆಯದಕ್ಕಾಗಿ, ಧರ್ಮ ರಕ್ಷಣೆಗಾಗಿ ಮಾಡೋ ಕರ್ಮವಿನ
ನನಗಾಗಿ ಅಂತಲ್ಲ, ನಿನಗಾಗಿ ಅಂತಲ್ಲ, ಕೃಷ್ಣ ಭಗವಂತನಿಗೆ ಅಂತ ಅರ್ಪಿಸಿ ಕರ್ಮವನ್ನು ಮಾಡು. ಯಾವಾಗ ನೀನು ಕೃಷ್ಣಾಗ ಸಮರ್ಪಣೆ ಮಾಡಿದಿಲ್ಲ, ಆ ಕರ್ಮದ ಯಾವುದೇ ಹಿತವಾದ ಫಲ ಇರಲಿ ಅಹಿತವಾದ ಫಲ ಇರಲಿ ಎಲ್ಲವೂ ಪರಮಾತ್ಮನಿಗೆ ಬಿಟ್ಟದ್ದಿವಿನ ನಿನಗೇನಾದಂತ. ನೀನಾಗಿ ಕರ್ಮ ಮಾಡಕತ್ತಿಲ್ಲ, ಈಗ ಕೃಷ್ಣ ಭಗವಂತ ಹೇಳುತ್ತಾನಂತ ಕರ್ಮ ಮಾಡು. ಕೃಷ್ಣ ಹೇಳನಂತ ಕರ್ಮ ಮಾಡು ಅಂದಾಗ ನೀನು ಮಾಡುವ ಕರ್ಮ ಏನದ? ನಾನು ಮಾಡೀನಿ, ನಾನು ಮಾಡ್ತೀನಿ, ನಾನು ಮಾಡೀನಿ, ನಾನೇ ಎಲ್ಲ ಮಾಡ್ತೀನಂತ ಯಾವಾಗ ನೀ ತಿಳ್ಕೊಂಡು ಅವೆಲ್ಲ ಫಲಗಳು ನಿನಗೆ ಪ್ರಾಪ್ತಿ ಆಗ್ತಾವ. ಅಲ್ಲಿ ಜಯ ಅಪಜಯ ಆದರೂ ಕೂಡ ಅವೆಲ್ಲ ನಿನ್ನ ಮೇಲೆ ಆರೋಪ ಆಗ್ತಾವ. ಗೆದ್ದಿ ಅಂದರೆ ಹಿಗ್ತಿದ್ದಿ, ಸೋತಿ ಅಂದ್ರೆ ಅಳುತ್ತಿದ್ದಿ, ಮತ್ತೆ ದುಃಖಕ್ಕೆ ಕಾರಣ ಆಗ್ತಿದ್ದಿ. ಇಷ್ಟೇ ಅಲ್ಲ, ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಮತ್ತೆ ಹೇಳ್ತಾರ, ದೂರೇಣ ಹಿ ಅವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಂ ಅನ್ವಿಚ್ಛ ಕೃಪಾಣಂ ಫಲಹೇತುವಂ. ಇಲ್ಲಿ ಸಮತ್ವರೂಪಿ ಬುದ್ಧಿಯೋಗಕ್ಕಿಂತ ಕರ್ಮವು ಅತ್ಯಂತ ತುಚ್ಛವಾದದ್ದಂದ್ರು. ಕರ್ಮ ಬಹಳ ತುಚ್ಛವಾದದ್ದು. ಯಾಕಂದ್ರೆ ಹೇ ಅರ್ಜುನ, ಸಮತ್ವ ಬುದ್ಧಿಯೋಗದ ಆಶ್ರಯವನ್ನು ಪಡ್ಕೋ. ಏಕೆಂದರೆ ಫಲ ಆಪೇಕ್ಷೆಯುಳ್ಳ ಜನರು ಅತ್ಯಂತ ದೀನರು ಅಂದ್ರೆ ಕೃಪಾಣರು ಅಂತಾರೆ ಅವರಿಗೆ. ಕೃಪಾಣರು ಅಂದ್ರಷ್ಟೇ, ಜಿಪುಣರು ಅಂದ್ರಷ್ಟೇ, ದೀನರು ಅಂದ್ರಷ್ಟೇ. ಕಾರಣ ಈ ಬುದ್ಧಿ ಯೋಗಕ್ಕಿಂತ ಸಕಾಮ ಕರ್ಮ ಏನದ, ಸಮತ್ವ ಬುದ್ಧಿಯೋಗದ ಆಶ್ರಯವನ್ನು ಪಡೆದುಕೋ. ಸಮತ್ವ ಬುದ್ಧಿ ಎಲ್ಲಿರ್ತದ? ಎಲ್ಲಿ ನಿರಾಶೆ ಆದ, ಎಲ್ಲಿ ನಿರಾಪೇಕ್ಷ ಆದ, ಎಲ್ಲಿ ಬೇಕು ಬೇಡ ಅನ್ನೋದು ಎಲ್ಲಿಲ್ಲ, ಅಲ್ಲೇ ನಿಮಗೆ ಸಮವಾದ ಆನಂದ ಅದ ನೋಡ್ರಿ. ರಾತ್ರಿ ಮಲಗಿದಾಗ ಆನಂದ ಆದಿಲ್ಲ ಬುದ್ಧಿಯಲ್ಲಿ. ಯಾಕಾಯ್ತು ಆನಂದ? ಅಲ್ಲಿ ಯಾಕಾಯ್ತು? ಎದ್ದ ತಕ್ಷಣ ಯಾಕೆ ಆಗ್ತಿಲ್ಲ, ಯಾಕೆ ಹೋಗ್ತದ ಅಂತ ನಾವೇ ವಿಚಾರ ಮಾಡೋದು ಗೊತ್ತಾಗ್ತದ. ಅಲ್ಲಿ ಒಟ್ಟುಗೂಡಿದೆ. ತನ್ನ ಆಶ್ರಯ ಯಾವುದು? ನಮಗೆಲ್ಲ ಆಶ್ರಯವಾಗಿರೋದು ಆತ್ಮ, ಆಶ್ರಯವಾಗಿರೋದು ಬ್ರಹ್ಮ, ಎಲ್ಲಕ್ಕ ಆಶ್ರಯವಾದದ್ದು ಪರಮಾತ್ಮ. ಪರಮಾತ್ಮನ ಆಶ್ರಯದಲ್ಲಿ ಬುದ್ಧಿ ಯಾವಾಗ ಆಶ್ರಯ ಪಡ್ತದ ಅಲ್ಲಿ ಆನಂದ ಆಗ್ತದ. ಪರಮಾತ್ಮನ ಆಶ್ರಯದಿಂದ ಯಾವಾಗ ಜೀವಾತ್ಮ ಹೊರಗೆ ಬರ್ತಾನೆ ಆವಾಗನೇ ಜೀವನ ದುಃಖ ಆಗಲ್ಲ. ನಮ್ಮ ಎರಡರ ಅನುಭವ ನೋಡ್ರಿ. ಎದ್ದಾಗ ಪ್ರಪಂಚ ಆದ, ಲೋಕ ಆದ, ಜಗತ್ತಾದ, ಎಲ್ಲ ಅದ, ಆದ್ರೆ ದುಃಖ ಆದ? ದುಃಖ ಆಗಲಿಲ್ಲ. ನಿದ್ರಾವಸ್ಥೆಯಲ್ಲಿ ಏನಿಲ್ಲಲ್ಲ, ಪ್ರಪಂಚ ಇಲ್ಲ, ಲೋಕ ಇಲ್ಲ, ಜಗತ್ತಿಲ್ಲ, ನಾನಿಲ್ಲ, ನೀನಿಲ್ಲ, ಆದ್ರೆ ಅಲ್ಲಿ ಆನಂದ ಅದ. ಮತ್ತೆ ಆನಂದ ಎಲ್ಲಿ ಆಗ್ತದ ಅಲ್ಲೇ ಇರುವ ಪ್ರಯತ್ನವನ್ನ ಮಾಡು. ದುಃಖ ಎಲ್ಲಿ ಅದ ಅಲ್ಲಿ ಇರಲಾರದ ಪ್ರಯತ್ನ ಮಾಡು. ದುಃಖ ಎಲ್ಲಿ ಆಗ್ತದ ಅಲ್ಲಿರೋಕೆ ಹೋಗ್ಬೇಡ. ನೀನಿರಬೇಡ ಅಂತಲ್ಲ, ನಿನ್ನ ಮನಸ್ಸು ಬುದ್ಧಿ ಇರಬಾರ್ದು. ನಮ್ಮ ಮನಸ್ಸು ಬುದ್ಧಿ ಮನುಷ್ಯ ತಿರುಗಾಡು, ಪ್ರಪಂಚ ಮಾಡು, ಸಂಸಾರ ಮಾಡು, 4 ಜನರಲ್ಲಿ ಕೂಡು, ಓಡಾಡು, ಆದರೆ ಅವರ ಬುದ್ಧಿಯಲ್ಲಿ ನಿನ್ನ ಬುದ್ಧಿಯನ್ನು ಕೊಡಬೇಡ ಅಂದ್ರು. ಯಾಕಂದ್ರೆ ಈ ಪ್ರಪಂಚದಲ್ಲಿ ನಾವು ದೂರ ಇರಬೇಕಂದ್ರೆ ಮತ್ತೆ ಮಹಾತ್ಮ ಹೇಳಿದಂಗೆ ಅಡವಿಯನ್ನು ಸೇರಬೇಕು, ಅರಣ್ಯ ಸೇರಬೇಕು, ಗುಡ್ಡನ ಸೇರಬೇಕು. ಜನರ ಸಂಘ ಇರಬಾರ್ದಂದ್ರೆ ದೂರ ಇರಬೇಕಾಗ್ತದೆ. ಹಾಗೇನಿಲ್ಲ, ದೂರ ಇರಬೇಕಂತಲ್ಲ. ಅದಕ್ಕೆ ಮಹಾತ್ಮರು ಕೂಡ
ಸಂತೆಯಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಎಂತಯ್ಯ ಅಂದ್ರೆ ಅಕ್ಕ ಮಹಾದೇವರು ಭಾಳ ಚಂದ ಹೇಳ್ತಾರೆ 2-3 ಮಾತು. ಸಂತೆ ಅದ, ಸಂತೆಯಲ್ಲಿ ಮನೆ ಕಟ್ಟಿವಿ, ಮತ್ತು ಅಲ್ಲಿ ಗಜಿಬಿಜಿ ಗಲೆಬಿಲಿ ಶಬ್ದಗಳು ಇರ್ತಾವ, ಏನಿಲ್ಲ. ಅಲ್ಲೇ ಮನೆ ಕಟ್ಟಿವಿ, ಶಬ್ದ ಆದ, ಇಲ್ಲಿ ಬಹಳ ಗದ್ಲಾದಂತ ಮನೆ ಬಿಟ್ಟು ಓಡಿ ಹೋಗತ್ತದೇನು? ಆ ಸಂತೆಯಲ್ಲೇ ಇರಬೇಕು, ಆ ಮನೆಯಲ್ಲೇ ವಾಸ ಮಾಡಿರಬೇಕು. ಆ ಶಬ್ದಗಳ ಕಡೆ ನಮ್ಮ ಮನಸ್ಸು ಹೋಗಬಾರ್ದು. ನಮ್ಮ ಮನಸ್ಸು ಹೋಗದಿದ್ರೆ ಆಯ್ತು. ಜಗತ್ತಿನಲ್ಲಿ ನೀವು ಎಲ್ಲರೂ ಹುಟ್ಟಿ ಬಂದೀವಿ ಅಂದಮೇಲೆ ಜಗತ್ತಿನಿಂದ ಬಿಟ್ಟು ದೂರ ಇರಕ್ಕಾಗ್ತದೇನು? ಸಾಧ್ಯ ಇಲ್ಲ. ಹುಟ್ಟಿ ಬಂದೀವಿ. ಈ ಜಗತ್ತಿನ ದೂರ ಇರಬೇಕಾಗಿದ್ರೆ ನೀವು ಮುಕ್ತನಾಗಬೇಕು ನೋಡ್ರಿ. ಜಗತ್ತಿನಿಂದ ನಾವು ದೂರ ಇರಬೇಕು ಅಂದ್ರೆ ನಾವು ಹುಟ್ಟಬಾರ್ದಾಗಿತ್ತು. ಸಂತೆ ಗದ್ದಲ ಬೀಳಬಾರ್ದಂದ್ರೆ ಅಲ್ಲಿ ಮನೆ ಕಟ್ಟಬಾರ್ದಾಗಿತ್ತು. ಈ ಪ್ರಪಂಚದ ದುಃಖಗಳು ನಮಗೆ ತಗಲಬಾರ್ದು ಅಂದ್ರೆ ನಾವು ಹುಟ್ಟಬಾರ್ದಾಗಿತ್ತು. ಈಗ ಮನೆ ಕಟ್ಟಿವಿ, ನೀವು ಹುಟ್ಟಿ ಬಂದೀವಿ. ಅದಕ್ಕೆ ಏನು ಮಾಡೋ, ಈಗ ಹುಟ್ಟಿ ಬಂದಿದ್ದೆಲ್ಲ ಮುಂದ ಹುಟ್ಟಲಾರ್ದಂಗ ಯೋಗವನ್ನ ಮಾಡಿ ನೀವು ಮುಕ್ತನಾಗುವಂತ ಭಗವದ್ಗೀತೆ ಉಪದೇಶ ಮಾಡ್ತದೆ. ಕರ್ಮಗಳನ್ನು ಮಾಡ್ತೀವಿ. ಕರ್ಮಗಳು ಮಾಡೋದ್ರಿಂದ ಕರ್ಮ ಮಾಡಬೇಡ ಅಂತ ಹೇಳಿಲ್ಲ. ಕರ್ಮವನ್ನ ಭಗವಂತನಿಗೆ ಅರ್ಪಣೆ ಮಾಡು, ಭಗವಂತನ ಆಜ್ಞೆ ಅಂತ ತಿಳ್ಕೋ. ಭಗವಂತನ ಸಂತೋಷಕ್ಕಾಗಿ, ಭಗವಂತನ ಆನಂದಕ್ಕಾಗಿ, ಭಗವಂತನ ತೃಪ್ತಿಗಾಗಿ ಕರ್ಮ ಮಾಡಿಸುವವನು ಭಗವಂತನೇ, ಮಾಡುವವನು ಭಗವಂತನೇ. ಎಲ್ಲವೂ ಶಿವಾರ್ಪಣ ಭಾವದಿಂದ ನೀ ಮಾಡಿದರೆ ಈ ಕರ್ಮಕ್ಕೆ ಏನು ಫಲವ? ಸುಖ ದುಃಖ ಅದಿಲ್ಲ, ಪಾಪ ಪುಣ್ಯ ಅದಿಲ್ಲ. ಯಾವುದೇ ಕರ್ಮ ಮಾಡ್ರಿ, ಒಂದು ಪಾಪನಾಗಿರ್ತದ, ಅದೇ ಕರ್ಮದಿಂದ ಪುಣ್ಯ ಆಗ್ತದೆ. ಈಗ ಬಹಳ ಸಲ ಏನೋ ಯಜ್ಞ ಯಾಗ ಅಥವಾ ಗುಡಿ ಗುಂಡಾರದಲ್ಲಿ ಅನ್ನ ಸಂತರ್ಪಣೆ ಅಂತ ಮಾಡ್ತೀವಿ. ಕೆಲವು ಬೇಡ್ಕೊಂಡಿರ್ತೀವಿ, ಸೂರೇಶ್ವರಿಗಾಗಲಿ ಎಲ್ಲಮ್ಮಗಾಗಲಿ. ಒಂದು 100 ಜನಕ್ಕೆ ನಾವು ಗಣಗಳಿಗೆ ಪ್ರಸಾದವನ್ನು ಮಾಡಿಸ್ತೀವಿ. ಇನ್ನು ಉಳಿದವರು 500 ಮಂದಿ ಉಳಿದವರು ಆರಲ್ಲ. ನಾವು 100 ಮಂದಿಗೆ ಮಾಡಿದ ಪ್ರಸಾದ ಏನದ ಅದು ಪುಣ್ಯ ಬಂತು. ಈ ಕಡೆ 500 ಮಂದಿಗೆ ಮಾಡಿಸಲಿಲ್ಲ, ಇದು ಪಾಪವಂತಿಲ್ಲ. ಏನನ್ನ ಮಾಡು, ಪುಣ್ಯ ಮತ್ತು ಪಾಪ 2 ಮಿಶ್ರ ಇರ್ತದ. ಬರೇ ಪುಣ್ಯ ಮಾಡಕ್ ಸಾಧ್ಯ ಇಲ್ಲ, ಬರೇ ಪಾಪ ಮಾಡಕ್ ಸಾಧ್ಯ ಇಲ್ಲ. ಯಾರಿಗಾದ್ರೂ ಏನಾದ್ರೂ ಒಂದು 10-20 ಸಾವಿರ ದಾನ ಮಾಡಿದ್ವು ಅಂತ ತಿಳ್ಕೋರಿ, ಉಳಿದವರು ಬಂದಾಗ ಮಾಡಕ್ ಆಗೋದಿಲ್ಲ. ಅಲ್ಲಿ ಮಾಡಿದ್ದು ಪುಣ್ಯ ಬಂತು, ಮಾಡದೇ ಇದ್ದದ್ದು ಪಾಪ ಬಂತು ನೋಡಿ. 2 ಸಮ ಇವು. ಹಾಗಾಗಿ ಆ ಪಾಪ ಪುಣ್ಯಕ್ಕೆ ಫಲ ಏನಾದಂದ್ರೆ ಜನ್ಮಗಳಾವ ನೋಡ್ರಿ. ನಾವ್ ಯಾಕೆ ಹುಟ್ಟು ಬಂದೀವಿ ನಿನ್ನೇನು ಹೇಳಿನಲ್ಲ. ಪಾಪ ಪುಣ್ಯವನ್ನ ಮಾಡಿ ಪಾಪ ಹೆಚ್ಚಾದ್ರೆ ಅವಾಗಿ ಹುಟ್ಟಿವಿ, ಪುಣ್ಯ ಹೆಚ್ಚಾದ್ರೆ ಅವಾಗಿ ಹುಟ್ಟ್ಯಾವ. ಪಾಪ ಪುಣ್ಯ ಸಮತ್ವದಿಂದ ನಾವು ಹುಟ್ಟಿವಿ. ಅದಕ್ಕೆ ಈ ನಿಷ್ಕಾಮದಿಂದ ಮಾಡಿದ ಕರ್ಮಕ್ಕ ಫಲನೇ ಇಲ್ಲಲ್ಲ. ಎಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದ್ದೀನಿ, ನಂದೇನಿಲ್ಲ, ನಾ ಏನು ಮಾಡಿಲ್ಲ, ನಾ ಮಾಡೋನಲ್ಲ. ಈ ಬುದ್ಧಿಯಿಂದ ನೀನು ಮಾಡಿದ್ದಾದರೆ ಆ ಕರ್ಮವು ಕೂಡ ನಿನಗೆ ಕಾಡುವುದಿಲ್ಲ, ಜನ್ಮಕ್ಕೆ ಕಾರಣ ಆಗೋದಿಲ್ಲ ಅನ್ನುವಂಥ ಮಾತನ್ನಿಟ್ಟುಕೊಂಡು ಇಲ್ಲಿ ಬುದ್ಧಿಯುಕ್ತ ಜಹಾತಿ ಇಹ ಉಭೇ ಸುಕೃತ ದುಷ್ಕೃತೆ ತಸ್ಮಾತ್ ಯೋಗಾಯ ಯಜ್ಜಸ್ವ ಯೋಗ ಕರ್ಮಸು ಕೌಶಲ್ಯಂ ಅಂದ್ರು. ಅಂದ್ರೆ ಚತುರತೆಯಿಂದ ಅರ್ಥಾತ್ ಕರ್ಮ ಬಂಧನದಿಂದ ಬಿಡುಗಡೆಗೆ ಉಪಾಯವನ್ನು ಹೇಳ್ತದ ಭಗವದ್ಗೀತೆ. ನಾವು ಕರ್ಮವೇ ಬಂಧ ಅಂತ ಹೇಳ್ತೀವಲ್ಲ, ಕರ್ಮ ಬಂಧ.
ಕರ್ಮಜನ್ಯ ಶರೀರ ಅಂತ ಹೇಳ್ತೀವಿ. ಇದರಿಂದ ಬಿಡುಗಡೆ ಆಗಲಿಕ್ಕೆ ಕರ್ಮವನ್ನು ಮಾಡಿರಬೇಕು, ಆ ಬಂಧನದಿಂದ ಬಿಡುಗಡೆ ಆಗಿರಬೇಕು. ಹೌದು, ಅದನ್ನ ಇಲ್ಲಿ ಹೇಳಕತ್ತದ. ಯಾತಕ್ಕೋಸ್ಕರ ಅಂದ್ರೆ ಅರ್ಜುನನಿಗಾಗಿ ಉಪದೇಶವನ್ನು ಮಾಡುವುದು ಶ್ರೀಕೃಷ್ಣ ಭಗವಂತ. ಸಮತ್ವ ಬುದ್ಧಿಯುಳ್ಳವನು ಪಾಪ ಪುಣ್ಯಗಳ ಎರಡನ್ನೂ ಈ ಲೋಕದಲ್ಲಿ ಬಿಟ್ಟು ಬಿಡುತ್ತಾನೆ. ಅವನಿಗೆ ವಿಚಾರ ಬಂದದ, ಪುಣ್ಯನೂ ನ ಪುಣ್ಯ ನ ಪಾಪ, ನಾನು ಪುಣ್ಯನೂ ಮಾಡೋವನಲ್ಲ ಪಾಪನೂ ಮಾಡೋವನಲ್ಲ, ನಾನು ಏನು ಮಾಡುವವನು ಅಲ್ಲ ಅಂದಾಗ ಅವನು ಮಾಡಿದ ಕರ್ಮಗಳಿಂದ ಪಾಪ ಯಾರಿಗೆ ಬರ್ತದ, ಪುಣ್ಯ ಯಾರಿಗೆ ಬರ್ತದ? ಅದರ ಮೊದಲೇ ಹೇಳಿನಿ, ಇಲ್ಲಿ ಕರ್ಮಗಳಲ್ಲಿ ಎರಡು ಭಾಗ ಮಾಡಬೇಕು. ನಿಷೇಧ ಕರ್ಮ ಅಲ್ಲ, ವಿಹಿತ ಕರ್ಮಗಳು. ವೇದಗಳಲ್ಲಿ ಇಂಥದ್ದೇ ಮಾಡಬೇಕು ಅಂತ ಹೇಳ್ಯಾವ. ಮನುಷ್ಯನಾಗಿ ಇಂಥ ಕರ್ಮಗಳನ್ನ ಮಾಡಬೇಕು, ಇಂತಿಂಥ ಕರ್ಮಗಳನ್ನ ಮಾಡಬಾರದು ಅಂತ ಹೇಳಿಲ್ಲ. ನಿಜರು ಸಹ ಬಹಳ ಸ್ಪಷ್ಟವಾಗಿ ಹೇಳ್ಯಾರಲ್ಲ, ಎಂತೊಲೆವನು ಎಂತೊಲೆವನು ಕಂತು ಕಾಲ ಪುರವೈರ ಗುರು ಶಂಭುಲಿಂಗ ಕರ್ಣತ್ರಯ ದೋಷವರೇ ಎಂತೊಲೆವನು. ಇವು ಮನಸ್ಸಿನಿಂದ, ವಾಣಿಯಿಂದ, ಶರೀರದಿಂದ ಮೂರು ಪ್ರಕಾರ ನಾವು ಪಾಪವನ್ನು ಮಾಡಕ್ ಬರ್ತದ, ಮೂರು ಪ್ರಕಾರ ಪುಣ್ಯವನ್ನು ಮಾಡಕ್ ಬರ್ತದ. ಇವು ಮೂರು ರೀತಿಯ ಪಾಪಕ್ಕೆ ಕಾರಣ, ಇವು ಮೂರು ಪುಣ್ಯಕ್ಕೂ ಕಾರಣ. ಶರೀರ ಒಂದೇ ಅದ, ಪಾಪ ಪುಣ್ಯಕ್ಕೂ ಅದೇ ಕಾರಣ. ಮನಸ್ಸು ಬೇರೆ ಬೇರೆ ಅದ, ಒಂದೇ ಮನಸ್ಸು ಅದ, ಅದು ಪಾಪಕ್ಕೂ ಕಾರಣ ಆಗ್ತದ, ಪುಣ್ಯಕ್ಕೂ ಕಾರಣ ಆಗ್ತದ. ಮಾತು ಒಂದೇ ಇದ್ರೂ ಕೂಡ ಪಾಪಕ್ಕೂ ಕಾರಣ ಆಗ್ತದೆ, ಪುಣ್ಯಕ್ಕೂ ಕಾರಣ ಆಗ್ತದೆ. ಅಂದ್ರೆ ನಾವು ಯೋಚನೆ ಮಾಡಿ ಬಳಕೆಯನ್ನ ಮಾಡುವುದು ನಮ್ಮ ಕೈಯಿಲ್ಲ. ಬಹಳ ಸಲ ಹೇಳ್ತಾನಲ್ಲ, ಮನೆಯಲ್ಲಿ ಒಂದು ಚಾಕು ಆದಂತ ಹಿಡ್ಕೋರಿ, ಆ ಚಾಕುವಿನಿಂದ ಮನೆಯಲ್ಲಿರುವಂತ ಹಣ್ಣುಗಳನ್ನ, ತರಕಾರಿಗಳನ್ನ, ಇನ್ನಿತರ ವಸ್ತುಗಳನ್ನ ಕತ್ತರಿಸಿ ಅಡಿಗೆ ಮಾಡಲಿಕ್ಕೆ, ಹಣ್ಣು ತಿನ್ನಲಿಕ್ಕೆ ಸಹಾಯ ಮಾಡ್ತದ ಆ ಚಾಕು. ಅದೇ ಇನ್ನೊಂದು ಸಲ ವೈರಿಗಳು ಸಿಟ್ಟಿನಿಂದ ಯಾರಿಗನ ಚುಚ್ಚಿದಂದ್ರೆ ಅವನ ಪ್ರಾಣ ತೆಗಿಲಿಕ್ಕೂ ಬರ್ತದ. ಕೊಡಲಿ ಆದಂದ್ರೆ ಕಟಿ ಕಡಿಲಿಕ್ಕೆ ಬರ್ತದ, ತಲೆ ಹೊಡ್ಯಕ್ಕೂ ಬರ್ತದ. ಕೊಡಲಿ ಒಂದೇ ಅಲ್ಲ, ಮತ್ತೆ ಕಟಿಗಿನ ಅದೇ ಹೆಂಗ್ ಕಡಿತದ್ರಿ, ತಲೆನೂ ಅದೇ ಹೆಂಗ್ ಕಡಿತದ ಅಂದ್ರೆ ನೀನು ನೋಡು, ಪ್ರತ್ಯಕ್ಷ ನೋಡು. ನೀನು ಬಳಕೆ ಯಾವ ರೀತಿ ಮಾಡ್ತಿದ್ದಿ, ನಿನ್ನ ಕೈಯಲ್ಲಿ ಅದ. ಕಟಿಗಿಗೆ ಏಟು ಬಿದ್ರೆ ಕಟಿಗೆ ಸಿಡ್ತದ, ತಲೆಗೆ ಬಿತ್ತು ಅಂದ್ರೆ ತಲೆ ಹೊಡಿತದ. ಕೊಡಲಿದ ಏನ್ ತಪ್ಪಿಲ್ಲ, ಚಾಕುವಿನ ತಪ್ಪಿಲ್ಲ, ಬಳಕೆ ಮಾಡುವನ ವಿಚಾರದಲ್ಲಿ ತಪ್ಪ. ಇದನ್ನ ಎಲ್ಲಿ ಬಳಕೆ ಮಾಡಬೇಕಾಗಿತ್ತು ಅಲ್ಲಿ ಮಾಡಲಾರ್ದ, ಎಲ್ಲಿ ಮಾಡಬಾರದಾಗಿತ್ತು ಅಲ್ಲಿ ಮಾಡಿದ, ತಲೆ ಹೊಡೆದದ್ದು ಪಾಪ ಆಯ್ತು. ಪಾಪ ಆಯ್ತಿಲ್ಲ. ಹೀಗೆ ಈ ಲೋಕದಲ್ಲಿ ಬಿಟ್ಟು ಬಿಡುತ್ತಾನೆ. ನಾವು ಏನು ಮಾಡಬೇಕು, ಈ ಲೋಕದಲ್ಲಿ ಬಿಟ್ಟು ಹೋಗ್ಬೇಕು. ಅರ್ಥಾತ್ ಅವುಗಳಿಂದ ಲಿಪ್ತನಾಗುವುದಿಲ್ಲ, ಪಾಪ ಪುಣ್ಯದಲ್ಲಿ ಕೂಡುವನಲ್ಲ. ಯಾಕೆ ಕೂಡೋದಿಲ್ಲ ಅಂದ್ರೆ ಪಾಪ ಪುಣ್ಯ ಅನ್ನುವಂಥದ್ದು ತ್ರಿಕರಣ ಅಂದಾಗ ಶರೀರ, ವಾಣಿ, ಮನಸ್ಸಿಗೆ ಸಂಬಂಧವಿನ ಆತ್ಮನಿಗೆ ಸಂಬಂಧ ಇಲ್ಲ, ಶರೀರಕ್ಕೆ ಸಂಬಂಧ ಅಲ್ಲ. ಹಾಗಾಗಿ ಶರೀರವೇ ನಾನು ಅಲ್ಲ ಅಂತ ತಿಳ್ಕೊಂಡಾಗ ಆ ಪಾಪ ಪುಣ್ಯ ಶರೀರಕ್ಕೆ ಸಂಬಂಧಪಟ್ಟು ಶರೀರ ಇಲ್ಲೇ ಬಿದ್ದೋಯ್ತಲ್ಲ. ಅಂದಾಗ ಆತ್ಮಗೇನು ಪಾಪನಿಲ್ಲ, ಆತ್ಮನು ಪುಣ್ಯನಿಲ್ಲ. ಹಾಗಾಗಿ ಸಮತ್ವ ಬುದ್ಧಿ ರೂಪ ಯೋಗವೇ ಕರ್ಮದಲ್ಲಿ ಬಹಳ ಚತುರತೆಯಿಂದ ಕೂಡಿದ್ದು.
ಜ್ಞಾನಿಗಳು ಕರ್ಮ ಮಾಡಿದ್ರಲ್ಲ, ಎಲ್ಲರೂ ಕರ್ಮ. ಕೃಷ್ಣ ಭೋಗಿ ಸುಖಸ್ಥಾಗಿ ರೂಪೋಜನಕ ರಾಘವ ಪಂಚಾಯಿತೋ ಜ್ಞಾನ ಸಮ್ಮತ ಅಂತ ಇದೇ ಭಗವದ್ಗೀತೆಯಲ್ಲಿ ಬರ್ತದೆ. ಅವರು ರಾಮಚಂದ್ರ ರಾಜ್ಯವನ್ನು ಆಳಿದರು, ಎಂತೆಂಥ ಯುದ್ಧವನ್ನು ಮಾಡಿದರು. ರಾಮ ರಾವಣನ ರಾಮಾಯಣ ಕೇಳಿದ್ರೆ ರೋಮ ರೋಮ ಜುಮ್ ಅಂತ ಮಾಡಲ್ಲ. ಜನಕ ಮಹಾರಾಜ ರಾಜ್ಯವನ್ನೇ ಆಳಿದ, ಆದರೂ ಕೂಡ ಅವನು ಜ್ಞಾನಿಯಾಗಿ ಹೋದ. ಮತ್ತು ಇನ್ನೂ ಎಷ್ಟೋ ಜನ ಋಷಿಗಳು ಮುನಿಗಳು ಕಣ್ಣೆದುರಿಗೆ ಕರ್ಮವನ್ನು ಮಾಡಿದರು, ಆದರೂ ಅವರು ಮುಕ್ತರಾದರು. ಯಾಕಂದ್ರೆ ಸಮತ್ವ ಯುಗ ರೂಪೇ, ಸಮವಾಗಿರ್ತಕ್ಕಂಥದ್ದು ಯಾವುದು, ವಿಷಮವಾಗಿರ್ತಕ್ಕಂಥದ್ದು ಯಾವುದು ಅಂತ. ವಿಷಮವಾಗಿರೋದು ಈ ಜಗತ್ತಾದ, ಈ ದೇಹ ಅದ, ಇದು ಸಮ ಇರಂಗಿಲ್ಲ. ಇದು ಹಾಲು ಕಟ್ಟು ಮೊಸರಾದಂಗೆ ಹೋಗ್ತದೆ. ಇವು ಕರ್ಮ ಮಾಡ್ಯಾವ, ಕರ್ಮ ಅಧ್ಯಕ್ಷ ನೀನು, ಕರ್ಮಕ್ಕ ಸಾಕ್ಷಿ ನೀನು. ನಾವು ಕರ್ಮಕ್ಕ ಸಾಕ್ಷಿ, ಕರ್ಮದ ಅಧ್ಯಕ್ಷ ನಾವಾಗಿದ್ದು, ಇವುಗಳೆಲ್ಲವೂ ಸಂಬಂಧ ಇಲ್ಲದನ್ನು ಸಂಬಂಧ ಮಾಡಿಕೊಂಡಾಗ ಕರ್ಮ ಬಂಧನದಿಂದ ಬಿಡುಗಡೆ ಆಗದೆ ಅಪಾಯ ಆಗ್ತದ. ತಿಳ್ಕೊಂಡು ಮಾಡಿದ್ರೆ ಉಪಾಯ ಆಗ್ತದ ನೋಡ್ರಿ. ತಿಳಿದು ಕೊಡಲೆ ಹಾಕಿದ್ರೆ ಉಪಾಯನ ಆಗ್ತದ, ತಿಳಿಲಾರ್ದ ಹಾಕಿದ್ರೆ ಅಪಾಯ ಆಗ್ತದ. ಚಾಕು ತಿಳಿಲಾರ್ದ ಬೆಳೆಸಿದ್ರೆ ಅಪಾಯ ಆಗ್ತದ, ತಿಳಿದು ಬೆಳೆಸಿದ್ರೆ ಉಪಾಯ ಆಗ್ತದ. ಹಾಗಾಗಿ ಕರ್ಮಜಂ ಬುದ್ಧಿಯುಕ್ತ ಹಿ ಫಲಂ ತ್ಯಕ್ತ ಮನೀಷಣ ಜನ್ಮ ಬಂಧವೇ ನಿರ್ಮುಕ್ತ ಪದಂ ಗಚ್ಚಂತಿ ಅನಾಮಯಂ. ಅಂದ್ರೆ ಸಮಬುದ್ಧಿ ಯೋಗದಿಂದ ಕೂಡಿದ ಜ್ಞಾನಿಗಳು, ಅದನ್ನೇ ಹೇಳ್ಬೇಕು ಅವರು. ಸಮಬುದ್ಧಿ ಯೋಗದಿಂದ ಕೂಡಿದ ಜ್ಞಾನದಿಂದಲೂ ಜ್ಞಾನಿಗಳು ಕರ್ಮಗಳಿಂದ ಉಂಟಾಗೋ ಫಲವನ್ನ ತ್ಯಜಿಸಿ, ಅವರು ಫಲವನ್ನು ಬಿಟ್ರು. ಅವರು ಯಾಕಂದ್ರೆ ಕರ್ಮ ಮಾಡ್ಯಾರ, ಕರ್ಮದ ಫಲ ಬೇಕಿಲ್ಲ ಅವರಿಗೆ. ಕರ್ಮ ಮಾಡ್ಯಾರ, ಕರ್ಮ ಮಾಡೋದು ಬಿಟ್ಟಿಲ್ಲ, ಕರ್ಮದ ಫಲವನ್ನು ಅಪೇಕ್ಷೆ ಮಾಡಲಿಲ್ಲ ಯಾರು? ಜ್ಞಾನಿಗಳು. ಅದಕ್ಕಾಗಿ ಫಲವನ್ನು ತ್ಯಜಿಸಿ ಜನ್ಮರೂಪಿ ಬಂಧನದಿಂದ ಬಿಡುಗಡೆ ಆದರು. ಜನಕ, ರಾಮ, ವಶಿಷ್ಠ, ಈ ಸುಖಮನಿ ಮೊದಲಾದವರೆಲ್ಲರೂ ಕರ್ಮ ಮಾಡಿದರು. ನಾವು ಕರ್ಮ ಮಾಡಿದ್ರೆ ಬಂಧನ ಆಗ್ತದ. ಅದು ಎಂಥ ಕರ್ಮ ಮಾಡೀವಿ? ಸಣ್ಣ ಕರ್ಮ ನಮ್ದೇನು. ನಾವೇನು ಬ್ರಹ್ಮ ಅಲ್ಲ, ಪರಮಾತ್ಮ ಅಲ್ಲ, ರಾಮ ಅಲ್ಲ, ಕೃಷ್ಣ ಅಲ್ಲ. ನಾವು ಮಾಡುವ ಸಣ್ಣ ಸಣ್ಣ ಕರ್ಮಗಳೇ ನಮಗೆ ಬಂಧನಕ್ಕೆ ಗುರಿಯಾದು. ಅವರು ಮಾಡಿದ ಕರ್ಮಗಳು ದೊಡ್ಡ ದೊಡ್ಡ ಕರ್ಮಗಳು. ಅದರಲ್ಲಿ ಅಂತಹ ಕರ್ಮವನ್ನ ಮಾಡಲಿಕ್ಕೆ ಆಜ್ಞೆಯನ್ನು ಮಾಡ್ತಾ ಇದ್ದಾನ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ. ಅರ್ಜುನನಿಗೆ ಭಗವಂತ ಹೇಳಕತ್ತೇನಿಲ್ಲ, ಮಾಡ ಅಂದ. ಮಾಡ ಕರ್ಮ, ಪಾಪ ಬರ್ತದ್ರಿ ಅಂತ ಅರ್ಜುನನ ಭಾವ. ಬರೋದಿಲ್ಲ, ಮಾಡು ನೀನಂತ ಕೃಷ್ಣನ ಉಪದೇಶ. ನಾನು ಮಾಡ್ತೀನಿ ಅಂತ ಯಾವಾಗ ಅನ್ಕಂಡಿ ನಿನಗೆ ಬಂದ್ ಆಗ್ತದ. ನಾನು ಮಾಡುವನಲ್ಲ, ಯಾರಿಗಾಗಿ ಮಾಡ್ತೀನಿ? ಕೃಷ್ಣ ಭಗವಂತನ ಸೇವಕನಾಗಿ ಮಾಡ್ತೀನಿ. ಪರಮಾತ್ಮನ ಸೇವೆಗಾಗಿ, ಪರಮಾತ್ಮನ ಸೇವಕನಾಗಿ ನಾ ಕರ್ಮವನ್ನು ಮಾಡ್ತೀನಿ. ಪರಮಾತ್ಮನ ಆಜ್ಞೆಯನ್ನ ಮೀರಬಾರದು ಅಂತ ಕರ್ಮ ಮಾಡ್ತೇನೆ ಅಂದಾಗ ನಿಂದೇನದಲ್ಲಿ ಒಂದು ರೀತಿ. ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಗೊತ್ತದ, ಬಹಳ ಜನ ಆ ಮಹಾಭಾರತದಲ್ಲಿ ಕೂಡ ದ್ರೋಣ, ಭೀಷ್ಮಾದಿಗಳು ಕೂಡ ಗೊತ್ತದ. ಇದು ಯುದ್ಧ ನಡೀತದಲ್ಲ, ಅರ್ಜುನನನ್ನ ನಿಮಿತ್ತವಾಗಿಟ್ಟುಕೊಂಡು ಕೌರವರನ್ನ ನಾಶ ಮಾಡಿದ ಅಂತ ಅನುಲಿ ಎನ್ನ ಭಾವದಿಂದ ಕೃಷ್ಣನ ದೃಷ್ಟಿಯಲ್ಲಿ ಮೊದಲೇ ಯುದ್ಧ ಮುಗಿದ.
ಮೊದಲೇ ಯುದ್ಧ ಪ್ರಾರಂಭದಕ್ಕಿಂತ ಮುಂಚಿತವಾಗಿ ಯುದ್ಧವನ್ನ ನಷ್ಟ ಮಾಡ್ಯಾನ ಯಾರೋ ಕೃಷ್ಣ ಭಗವಂತ. ಇಲ್ಲಿ ನಿಮಿತ್ತ ಮಾತ್ರ ಜಗತ್ತಿಗೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಉಪದೇಶ ಮಾಡುವಾಗ ಇದೆಲ್ಲ ನನಗೆ ಬಿಡು ಅಂತ ಯಾಕೆ ಹೇಳ್ತಾನೆ ಕೃಷ್ಣ ಅಂದ್ರೆ, ನಾ ಮಾಡಿ ಮುಗಿಸೋ ನಾನಿದ್ದೀನಿ, ಸುಮ್ಮನೆ ಮಾಡು ಅಂತೀನಿ. ಸುಮ್ಮನೆ ಮಾಡು. ಬಯಲಾಟ ಆಡ್ತೀವಿ, ದೇವಿ ಪಾತ್ರ ನೃತ್ಯ ಅದ, ಶುಂಭ ನಿಶುಂಭರಾರ, ರಕ್ತ ಬೀಜಾಸುರಾನ, ಅನಂತ ಮಂದಿ ರಕ್ಕಸರಾರ. ದೇವಿ ಕಥೆಯಲ್ಲಿ ಪಾತ್ರಧಾರಿಗಳು ದೇವಿಯ ಪಾತ್ರವನ್ನು ಮಾಡಿ ದೇವಿಯೇ ಆಗಿ ಖಡ್ಗವನ್ನು ಹಿಡ್ಕೊಂಡು ಸಿಂಹದ ಮೇಲೆ ಕುಂತು ಅರ್ಭಡಿಸಿ ಅವರೆಲ್ಲ ಸಂಹಾರ ಮಾಡ್ತಾರಲ್ಲ, ಇದು ಸತ್ಯ ಅದೇನು? ಸುಮ್ಮನೆ ಪಾತ್ರ ಅಂತೀವು. ಅದು ಯಾರು ಸಾಯಲಿಲ್ಲ, ಈಗ ಯಾರು ಕೊಲ್ಲಲಿಲ್ಲ. ಆದರೆ ಮೂಲತಃ ಚಿದಾನಂದ ಅವಧೂತರು ಏನು ರಚನೆ ಮಾಡ್ಯಾರಲ್ಲ, ಅವಾಗ ಆದಂತ ನೈಜ ಕಥೆಯನ್ನ, ಅದು ನಿಜ ಆಯ್ತು. ಆದ್ರೆ ಈಗ ಇಲ್ಲಿ ನಡೆಯೋದು ನಿಜನೇ, ಆದ್ರೆ ನಿಜದಲ್ಲಿ ಸುಳ್ಳ ನೋಡ್ರಿ. ಇದು ಸುಳ್ಳಲ್ಲ, ಅದರಂತ ಸತ್ಯ ಅಲ್ಲ ಅಂತಿದೆ. ಅದಕ್ಕೆ ಕೃಷ್ಣ ಭಗವಂತನ ನೈಜದಲ್ಲಿ ಮಹಾಭಾರತ ಎಂದೋ ಮುಗಿದು ಹೋಗ್ಯದ. ಆದ್ರೆ ಇಲ್ಲಿ ಜಗತ್ತಿಗೆ ತೋರಿಸ್ಬೇಕಾಗ್ಯದ, ಧರ್ಮವನ್ನು ರಕ್ಷಣೆ ಮಾಡಬೇಕಾದ್ರೆ ಯಾರ್ಯಾರ ಜವಾಬ್ದಾರಿ ಏನಾದ, ಈ ಕರ್ಮ ಬಂಧನದಿಂದ ಬಿಡುಗಡೆಯಾಗಿ ಕರ್ಮ ಮಾಡಿರಬೇಕು, ನೀನು ಬಿಡುಗಡೆ ಆಗಿರಬೇಕು. ಇಲ್ಲಂದ್ರೆ ಜಗತ್ತಿನಲ್ಲಿ ಎಲ್ಲರೂ ಸುಮ್ಮನೆ ಕಟ್ಟಿಗೆ ಕಲ್ಲು ಹೆಂಗ ಒಂದಲ್ಲೇ ಕುಂತಿರ್ತಾವ, ಹಂಗ ಕೂಡ್ಬೇಕಾಗ್ತದ. ಆ ದೃಷ್ಟಿಯನ್ನಿಟ್ಟುಕೊಂಡು ಅಮೃತಮಯವಾದ ಪರಮ ಪದವನ್ನು ಪಡೆಯುತ್ತಾರೆಂದರು. ಕರ್ಮ ಮಾಡಿ ಅಮೃತಮಯವಾದ ಪರಮ ಪದ. ಮೃತಮಯವಾದ ಪದವಿಗಳು ಬಹಳ. ಮೃತ ಅಂದ್ರೆ ಸಾಯುವುದು, ಸತ್ತ ನಂತರ ಪದವಿಗಳು ಕೆಲವಾವ. ಈ ಲೋಕದ ಭೋಗ ಐಶ್ವರ್ಯ ಶ್ರೀ ಸಂಪತ್ತು ಏನದ, ಇದೆಲ್ಲ ನಿನಗ ಬದುಕಿದಾಗ ಕಾಣುವ ಕನಸುಗಳಷ್ಟೇ. ನಾವು ಬದುಕುವಾಗ ಕಾಣ್ತಾವಿಲ್ಲ ಈ ಲೋಕದಲ್ಲಿ. ಮತ್ತೆ ಶರೀರ ಬಿಟ್ಟ ತಕ್ಷಣ ಇವೆಲ್ಲ ಸ್ವಪ್ನಗಳು ಹೆಂಗೆ ಕನಸಿನಲ್ಲಿ ಎಚ್ಚರ ಆದಾಗ ಮಾಯ ಆದವು, ಪ್ರಾಣ ಹೋದ ತಕ್ಷಣ ಇವೆಲ್ಲವೂ ಮಾಯಾಮಯ ಅಂತ ಒಂದನೇ ಕಾಣ್ತಾವ ನಮಗ. ಇದು ಒಂದು. ಇನ್ನೊಂದೇನದ, ಈ ಲೋಕ ಪರಲೋಕ. ಇಲ್ಲಿ ಈ ಜನ್ಮದಲ್ಲಿ ನಾವು ಬಹಳಷ್ಟು ಪುಣ್ಯವನ್ನು ಮಾಡಬೇಕು. ಪ್ರಥಮದಲ್ಲಿ ಏನು ಮಾಡೋದು ಕಲಿಬೇಕು ಅಂದ್ರೆ ಪುಣ್ಯವನ್ನೇ ಮಾಡೋಂದ್ರು ನಿಜಗೊಂಡ್ರು. ಪುಣ್ಯವನ್ನೇ ಮಾಡಿ ಜನ್ಮ ಬಂದಂದಾಗ, ಪಾಪ ಮಾಡಿದ್ರೆ ಈ ಜನ್ಮ ಬರೋದಿಲ್ಲ ಅಂದಾಗ, ಮತ್ತೆ ಈ ಜನ್ಮ ನಂತರ ಸತ್ತ ನಂತರ ಮತ್ತೆ ಹುಟ್ಟಿ ಬಂದ್ರು ಕೂಡ ಈ ಮಾನವ ಶರೀರ ಬರಬೇಕಾಗಿತ್ತಂದ್ರೆ ಮತ್ತೆ ಪುಣ್ಯವನ್ನೇ ಮಾಡಬೇಕು. ಇಲ್ಲಿ ಬಿಡಪ್ಪ ಅಂತಂದ್ರೆ ಹೋಗು ಪಾಪ ಅನುಗುಣದಿಂದ ಯಾರು ಬೇಡಂತಾರ. ಅಷ್ಟೋ ಪುಣ್ಯವನ್ನು ಮಾಡಿ, ಅಂತಹ ಪುಣ್ಯವನ್ನು ಮಾಡಿ ದೇಹವನ್ನು ಬಿಟ್ಟ ನಂತರ ಆ ಪುಣ್ಯದ ಫಲದಿಂದ ಯಾವ ಲೋಕ ಪ್ರಾಪ್ತಿ ಆಗ್ತದ ಪುಣ್ಯ ಮಾಡಿದರಿಗೆ, ಪುಣ್ಯಾತ್ಮರಿಗೆ ಅಂದ್ರೆ ಸ್ವರ್ಗ ಲೋಕ ಪ್ರಾಪ್ತಿ ಅಂದ್ರು. ಈ ಲೋಕ ಇಲ್ಲ, ಇಲ್ಲಿ ಮಾಡಿದ್ದಿ ಮತ್ತೆ ಆ ಲೋಕಕ್ಕೆ ಏನು ಬೇಕಾಗದ ಅದನ್ನು ಮಾಡಿದ್ದೆ ಅಂದ್ರೆ ಸ್ವರ್ಗಲೋಕ ಪ್ರಾಪ್ತಿ. ಆ ಸ್ವರ್ಗಲೋಕದಲ್ಲಿ ಇಲ್ಲಿ ನಾವು ತುಪ್ಪ ತಿಂದೀವಿ, ಜೇನುತುಪ್ಪ ತಿಂದೀವಿ, ಗೋಡಂಬಿ ತಿಂದೀವಿ, ಹಣ್ಣು ತಿಂದೀವಿ, ಹಂಪಲು ತಿಂದೀವಿ, ಎಲ್ಲ ತಿಂದೀವಿ. ಇಷ್ಟೆಲ್ಲ ತಿಂದ್ರು ಕೂಡ ಮತ್ತೆ ಸತ್ತು ಹೋಗ್ತೀವಿ. ಮೃತ್ಯುವನ್ನ ಸಾಯೋದು. ಇಷ್ಟೆಲ್ಲ ತಿಂದ್ರು ಸಾಯ್ತೀವ್ರಿ. ಮತ್ತೆ ಸ್ವರ್ಗಲೋಕದಲ್ಲಿ ಇದ್ದವರು ಬದುಕ್ತಾರೇನೋ ಅಂದ್ರೆ ಅಲ್ಲಿ ಕಲ್ಪವೃಕ್ಷ, ಕಾಮಧೇನು, ಅಪ್ಸರಾಶ್ರೀ, ಅಮೃತಪಾನ್ ಅಂತ 4 ಭೋಗದ ಐಶ್ವರ್ಯ.
ಅವು ಈ ಲೋಕದಾಗ ಸಿಗೋದಿಲ್ಲ, ಈ ಲೋಕದ ವಸ್ತುಗಳು ಅಲ್ಲಿ ಸಿಗೋದಿಲ್ಲ. ಈ ಹಾಲು, ಈ ತುಪ್ಪ, ಈ ಜೇನುತುಪ್ಪ, ಮಜ್ಜಿಗೆ, ಮೊಸರು ಆ ಲೋಕದಾಗಿಲ್ಲ. ಆ ಲೋಕದಲ್ಲಿ ಇದು ಈ ಲೋಕದಾಗಿಲ್ಲ ನೋಡ್ರಿ. ಇದಕ್ಕಿಂತ ಶ್ರೇಷ್ಠವಾದವು ಕಾಮಧೇನು, ಕಲ್ಪವೃಕ್ಷ, ಅಪ್ಸರ, ಶ್ರೀಭೋಗ, ಅಮೃತಪಾನ. ಅಮೃತ ಅಂದ್ರೇನು? ಸಾಯಿಲಾರ್ದಂತ. ಆದರೆ ಇದು ನಿಜವಾದ ಅಮೃತ ಅಲ್ಲ. ಕ್ಷೀಣೆ ಪುಣ್ಯ ಮರ್ತಲೋಕ ವಿಷಯ ಅಂತಂದ್ರು. ಅಲ್ಲಿ ಈ ಭೋಗವನ್ನ ಭೋಗಿಸಿದಂತ ಇಂದ್ರಾದಿ ದೇವತೆಗಳು, ಅಲ್ಲಿ ಇರ್ತಕ್ಕಂಥ ದೇವ ಸಮೂಹಗಳು, ಆ ಲೋಕದಲ್ಲಿ ಇರುವಂಥವರೆಲ್ಲರೂ ಕೂಡ ಪುಣ್ಯ ತೀರಿದ ಮೇಲೆ ಮತ್ತೆ ನಾವು ಎಲ್ಲಿಗೆ ಬರಬೇಕು? ಮತ್ತೆ ಇಲ್ಲಿಗೆ ಬಂದು ಹುಟ್ಟಬೇಕು. ಮತ್ತೆ ಅಲ್ಲಿ ಸತ್ತ ಮೇಲೆ ಇಲ್ಲಿ ಬರೋದಲ್ಲ. ಇಲ್ಲಿದ್ದವನು ಸತ್ರು, ಅಲ್ಲಿ ಅಮೃತ ಪಾನ ಮಾಡಿದವನು ಸತ್ತ ಎಲ್ಲಿ ಬಂದ? ಅವನು ಪ್ರಥಮದಲ್ಲಿ ಸಂಕ್ಷಿಪ್ತ ಹೋದಾಗ ಪಂಚಮಹಾಭೂತಗಳಲ್ಲಿ ಒಗಿತಾರ. ಅವನು ಪುಣ್ಯ ತೀರಿದ ಮೇಲೆ ಹೋಟೆಲ್ದಾಗ ಬಾಡಿ ಕೊಟ್ಟು ಎಷ್ಟು ದಿನ ಇರ್ಬೋದು, ಬಾಡಿಗೆ ಮೋದು ಇಲ್ಲ, ರೊಕ್ಕ ಕಟ್ರು ಅಂತಾರ. ಇಲ್ಲ ಅಂದ್ರೆ ಸಾಮಾನು ಸಹಿತ ಹೊರಗೆ ಹಾಕ್ಬಿಡ್ತಾರ. ಅಲ್ಲಿ ಪುಣ್ಯ ಇರೋ ತಾನೆ ಇಟ್ಕಂತಾರ ದೇವತೆಗಳು. ಪುಣ್ಯ ತೀರಿದ ಮರುದಿನವೇ ನೀಗೇನು ಮಾಡ್ತಾರಂದ್ರೆ ಆ ದೇವತ್ವ ಶರೀರವನ್ನ ಬಿಡುಗಡೆ ಮಾಡಿ ಮತ್ತೆ ಆ ಜೀವಾತ್ಮನನ್ನ ಚಂದ್ರಮಂಡಲ ತಾರಮಂಡಲದಿಂದ ಒದ್ದು ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಒಗಿತಾರಂತವ್ರು. ಇಳಿಸಂಗಿಲ್ಲ, ಒಗಿತಾರ. ಹೋಗಲಿ ಬದ್ಮಾಸ್ ಅಂತ. ಮತ್ತೆ ಪಂಚಮಹಾಭೂತಲ್ಲಿ ಬರ್ತದ ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲತತ್ವ, ಭೂ ತತ್ವ ತಗೊಂಡು ಮತ್ತೆ ಈ ಶರೀರ ಆಗ್ತದ. ತಾಯಿ ಗರ್ಭದಲ್ಲಿ ಮನುಷ್ಯ ಇರ್ತದ. ಮತ್ತೇನಾಯ್ತು? ಇಲ್ಲಿ ಪುಣ್ಯ ಮಾಡಿದೆ, ಅಲ್ಲಿ ಓದಿ ಪುಣ್ಯ ತೀರಿದ ಮೇಲೆ ಇಲ್ಲಿ ಬಂದಿ. ಈ ಬಂಧನದಿಂದ ಬಿಡುಗಡೆ ಅಂತ ಆಗಲಿಲ್ಲಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಮಹಾತ್ಮರು? ಅಮೃತಮಯವಾದ ಪರಮ ಪದ ಬಂದ್ರು. ತಿರುಗಿ ಮುಟ್ಟಿದ ಮೇಲೆ ಹುಟ್ಟಲಾರ್ದು ಯಾವುದು? ಮುಟ್ಟಿ ಹುಟ್ಟ ಪದವಿಗಳು ಬೇರೆ. ಸ್ವರ್ಗಲೋಕದ ಪದವಿ ಸಾಮಾನ್ಯನ ದೇವೇಂದ್ರನ ಪದವಿ ಆದ, ವಿಷ್ಣು ಪದವಿ ಆದ, ಬ್ರಹ್ಮ ಪದವಿ ಆದ. ಅದಕ್ಕೆ ಅವ್ರ ಮಹಾತ್ಮರು ಬ್ರಹ್ಮ ಪದವಿ ಏನು ಅಲ್ಲೇ, ರುದ್ರ ಪದವಿ ಏನು ಅಲ್ಲೇ ಅಂತ ಹೇಳಿಕಂತ ಬಂದಾರಲ್ಲ. ಯಾಕಂದ್ರೆ ಇವೆಲ್ಲ ಹಣೆ ಮರ ಇಷ್ಟೇ ಅಂತ. ಅಲ್ಲಿ ಹೋಗೋದು ಶ್ರೀಮಂತರು ಊಟನೇ ಬೇರೆ, ಬಡವರು ಊಟನೇ ಬೇರೆ ಅಲ್ಲ. ಅವನು ಸಾಯ್ತಾನೆ, ಇವನು ಸಾಯ್ತಾನೆ. ಶ್ರೀಮಂತ ಬಂಗಾರದ ಊಟ ಮಾಡ್ತಾನೆ ಅಂದ್ರೆ ಅವನಲ್ಲಿ ರಕ್ತನೇ ಆಗ್ತದ, ವೀರ್ಯ ಆಗ್ತದ. ಖಾರ ರೊಟ್ಟಿ ತಿಂದ್ರು ಇವನಿಗೆ ರಕ್ತ ಆಗ್ತದೆ, ವೀರ್ಯ ಆಗ್ತದ. ದೇಹಕ್ಕೆ ಏನ್ ಬೇಕಾಗ್ಯದ? ರಕ್ತ ಬೇಕಾಗ್ಯದ. ನೀನ್ ಏನ್ ತಿಂದಿ ಅನ್ನೋದು ಮುಖ್ಯ ಅಲ್ಲ. ಅದು ಬಂಗಾರದ ಊಟದ್ದೇ ಇರಬಹುದು, ಖಾರ ರೊಟ್ಟಿದ್ದೇ ಇರಬಹುದು. ಒಟ್ಟು ರಕ್ತ ಇಲ್ಲ ಅಂದ್ರೆ ಮುಗಿದೋಯ್ತು ನೋಡಿ ಕತೆ. ಅದಕ್ಕೆ ಅವ್ರು ಹೇಳ್ತಾರೋ ಅಮೃತ ಪದವನ್ನು. ಅಮೃತಮಯವಾದ ಪದ ಅಂದ್ರೆ ಈ ಜನ್ಮದಲ್ಲಿ ನಾವು ಹುಟ್ಟಿ ಬಂದು ಸಮತ್ವ ಯೋಗದಿಂದ ಕರ್ಮಗಳನ್ನು ಮಾಡಿ ಅವೆಲ್ಲವೂ ಭಗವಂತನಿಗೆ ಅರ್ಪಣೆ ಮಾಡಿ ಶಿವಾರ್ಪಣೆ ಮನೋಭಾವದಿಂದ ನಾನು ನನ್ನದು ನಾ ಮಾಡಿದೆ ಅನ್ನುವಂಥ ಭಾವ ಇಲ್ಲದೆ ಎಲ್ಲವೂ ಭಗವಂತನಿಗಾಗಿ ಪರಮಾತ್ಮನಿಗಾಗಿ ಅಂತ ನಾವು ಮಾಡಿ ಇದೇ ಜನ್ಮದಲ್ಲಿ ನಾವು ಮುಟ್ಟಬಹುದು. ಯಾವುದು? ಅಮೃತಮಯವಾದ ಪದವಿ. ಸ್ವರ್ಗಲೋಕ ಮುಟ್ಟ್ಯಾನ, ಮತ್ತೆ ವಾಜಪದ ಹುಟ್ಟ್ಯಾನ. ಬ್ರಹ್ಮಲೋಕ ಮುಟ್ಟ್ಯಾನ, ಮತ್ತೆ ಹುಟ್ಟ್ಯಾನ. ವಿಷ್ಣು ಲೋಕ ಮುಟ್ಟ್ಯಾನ, ಮತ್ತೆ ಹುಟ್ಟ್ಯಾನ. ಅಂದ್ರೆ ಇಲ್ಲಿ ಅಮೃತಮಯವಾದದ್ದು ಯಾವುದು? ಮುಟ್ಟಿದ ಮೇಲೆ ಮತ್ತೆ ಹುಟ್ಟಬಾರ್ದು ನೋಡ್ರಿ. ಅದು ಯಾವುದಂದ್ರೆ ಮುಕ್ತ. ಅದೇ ಆತ್ಮ, ಅದೇ ಪರಬ್ರಹ್ಮ ಅಂತ ಯಾರು ವಿಚಾರವನ್ನು ಮಾಡಿದವರು ಪರಮ ಪದವಿಯನ್ನು ಪಡೆಯಬಹುದು. ಹೀಗೆ ಯದಾತೆ ಮೋಹ ಕಲೀಲಂ ಬುದ್ಧಿ ವ್ಯತಿತರಿಷ್ಯತಿ ತದಾ
ಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಯ ಸುತಶ್ಯ ಚ. ಮುಂದ ಯಾವಾಗ ನಿನ್ನ ಬುದ್ಧಿಯು ಮೋಹರೂಪಿ ಕೊಚ್ಚಿಯನ್ನ ಪೂರ್ತಿ ದಾಟಿ ಪಾರಾಗುವುದು, ಆಗ ನೀನು ಕೇಳಲು ಯೋಗ್ಯವಾದ ಮತ್ತು ಕೇಳಿದ್ದರ ಬಗ್ಗೆ ವೈರಾಗ್ಯವನ್ನು ಹೊಂದುವೆ. ಯಾವಾಗ ಅಂದರೆ ಇಲ್ಲಿ ಯೋಗ್ಯ ಯಾವಾಗ ಆಗ್ತದೆ ನಮ್ಗಂದ್ರೆ ಮಹಾತ್ಮ ಹೇಳ್ತಾರೆ, ಬುದ್ಧಿಯು ಮೋಹರೂಪಿ ಕೊಚ್ಚೆಯನ್ನು ಮೀರಬೇಕಂದ್ರು. ಮೋಹ ಏವ ಮಹಾಮೃತ್ಯು. ಇಲ್ಲಿ ಅಹಂಕಾರ ಮಮಕಾರ ಅಂದ್ರೂ ಅಷ್ಟೇ, ಮಮ ಅಂದ್ರೂ ಅಷ್ಟೇ. ನಾವು ಮನುಷ್ಯರಾಗಿ ಮನುಷ್ಯರು ಪ್ರೇಮವನ್ನು ಮಾಡಿದರೆ ಅದು ಪ್ರೇಮ ಆಗ್ತದ, ಪ್ರೀತಿ ಆಗ್ತದ, ಅದೇ ಒಂದು ಮೋಹನ ಆಗ್ತದೆ. ಆದರೆ ಮೋಹ ಹೇಗಿದೆ ಎಂಬುದಂದ್ರೆ, ಎಲ್ಲ ಮನುಷ್ಯರು ನಾವೆಲ್ಲರೂ ಒಂದೇ ಅನ್ನುವಂಥ ಪ್ರೀತಿ ಇಲ್ಲ ನಮ್ಮಲ್ಲಿ. ಅಷ್ಟು ಪ್ರೀತಿ ಅದೇನು ದೊಡ್ಡ ಮನಸ್ಸು ಅದೇ. ನನ್ನ ಮಕ್ಕಳಲ್ಲಿ ಇದ್ದಂಥ ಪ್ರೇಮ ಅನ್ಯ ಮಕ್ಕಳ ಮೇಲಿಲ್ಲ. ನನ್ನ ಹೆಂಡತಿಯ ಮೇಲೆ ಇದ್ದಂಥ ಮೋಹ ಅನ್ಯ ಸ್ತ್ರೀಯರ ಮೇಲಿಲ್ಲ. ಅಂದ್ರೆ ನಮ್ಮದು ಹೆಂಗಾದ ಮೋಹ ಅಂದ್ರೆ, ಸ್ವಾರ್ಥದಿಂದ ನನ್ನವರು ನಂದು ಅನ್ನುವ ಭಾವದಲ್ಲಿ ಮೋಹ ಅದ. ಆ ಮೋಹದಿಂದ ಹೊರಗೆ ಬರ್ಬೇಕು ನಾವು. ಮೋಹದಿಂದ ಹೊರಗೆ ಬಂದಾಗ ಶ್ರೋತವ್ಯ ಅಂತಲೂ ಹೇಳ್ತಾರೆ. ಶ್ರೋತವ್ಯ, ಮಂಥವ್ಯ, ನಿರಾಶತವ್ಯ ಅಂತ. ಇಲ್ಲಿ ಅಂತ ಮಹಾತ್ಮರ ವಾಕ್ಯಗಳನ್ನ ಕೇಳಲು ಆವಾಗ ಆ ಜೀವಿ ಯೋಗ್ಯನಾಗ್ತಾನೆ ನೋಡ್ರಿ. ಎಲ್ಲರಿಗೂ ಕೇಳಕ್ಕೆ ಆಗೋದಿಲ್ಲ ಇದು, ಎಲ್ಲರಿಗೆ ಕೇಳಕ್ಕೆ ಆಗೋದಿಲ್ಲ. ಕೇಳಿದ್ರು ಕೂಡ ಅವ್ರಿಗೆ ತಿಳಿದೂ ಇಲ್ಲ. ಕೇಳಿದಂಗೆ ಆಗ್ತದ, ತಿಳಿಯಂಗಿಲ್ಲ. ಹಾಗಾಗಿ ಈ ಮೋಹರೂಪ ಕೊಚ್ಚೆಯನ್ನ ಪೂರ್ಣವಾಗಿ ದಾಟಿ ಪಾರಾಗಬೇಕಂದ್ರೆ ಆಗ ನೀನು ಕೇಳಬೇಕಾಗಿರುವ ಮತ್ತು ಕೇಳಿದ್ದರ ಇಹಪರ ಸಂಬಂಧ ಎಲ್ಲ ಫಲಗಳ ಬಗ್ಗೆ ವೈರಾಗ್ಯವನ್ನ ಹೊಂದುವೆ. ನಾವು ಅದು ಚಲೋ ಆದ, ಇದು ಚಲೋ ಆದಂತ ಒಂದು ಕಡೆ ರಾಗ, ಇನ್ನೊಂದು ಕಡೆ ವಿರಾಗ. ಮನಸ್ಸಿಗೆ ಯಾವುದು ಬೇಸ್ ಕಾಣಂಗಿಲ್ಲ, ಅದರ ಮೇಲೆ ವೈರಾಗ್ಯ ಬರ್ತದೆ. ಮನಸ್ಸಿಗೆ ಯಾವುದು ಚಲೋ ಕಾಣಂತದ ರಾಗ ಆಗ್ತದೆ. ಅದು ಇರುವಂತ ವಸ್ತು ಒಂದೇ ಅನ್ನೋದು, ಒಂದೇ ಅದು. ಸಾಮಾನ್ಯವಾಗಿ ಒಂದು ಹುಡುಗ ಮದುವೆ ಮಾಡಬೇಕಂತ ತಂದೆ ತಾಯಿಗಳು ಎಷ್ಟೋ ಕನ್ಯೆಯನ್ನು ನೋಡಿದ್ರು, ಆ ಹುಡುಗನಿಗೆ ಮನಸ್ಸಿಗೆ ಬರಲಿಲ್ಲ. ಆ ಕಡೆ ಎಷ್ಟೋ ಹುಡುಗಿಯರು ಮದುವೆ ಮಾಡಬೇಕಂದಾಗ ಹುಡುಗನ ನೋಡಿದ್ರು, ಆ ಹುಡುಗಿ ಕೂಡ ಹುಡುಗ ಪಸಂದ ಆಗಲಿಲ್ಲ, ಆಗಿರ್ಲಿಲ್ಲ. ಆದ್ರೆ ಒಂದೇ ನೋಡ್ತಿದ್ವಿ, ಒಂದೇ ಮದುವೆ ಮಾಡ್ತಿದ್ವಲ್ಲ. ಒಂದೇ ನೋಡೋದು, ಮದುವೆ ಮಾಡಿಬಿಡೋದು ಅಷ್ಟೇ. ನೂರಾರು ಮಂದಿ ನೋಡೋ ಅವಶ್ಯಕತೆ ಏನದ? ನೋಡ್ತೀವಿಲ್ಲ. ಆದರೆ ಅವರ ಸುಖ ಆಗುವುದು ಒಂದೇ ಯೋನಿಯಿಂದ. ಆ ಹುಡುಗಿ ಎಷ್ಟು 100 ಮಂದಿ ಇರಲಿ, 1000 ಮಂದಿ ನೋಡ್ಲಿ, ಸತಿಪತಿಗಳಿಗೆ ಸುಖ ಕೊಡೋದು ಯಾವುದು? ಒಂದೇ ಅಲ್ಲ. ಅವ್ರ ಶರೀರಗಳು ಏನೇ ನಾನಾ ರೀತಿ ಇರಬಹುದು, ಸುಖ ಕೊಡುವಂಥದ್ದು ಒಂದೇ ಅದ. ಅದನ್ನು ಒಂದು ನೋಡಿದರೆ ಅನಂತ ನೋಡಕ್ ಹೋಗೋದಿಲ್ಲ. ಹೌದಲ್ಲ? ಇಷ್ಟೇ ಅಲ್ಲ ಹಣೆಬರ ಅಂತ. ಹಣೆಬರ ಇಷ್ಟೇ ಅಲ್ಲ, ಬೇರೆ ಬೇರೆ ನೋಡ್ತಾ ಹೋದ್ರೆ ಬೇರೆ ಬೇರೆ ಸುಖ ಆಗ್ತದೆ ಮನುಷ್ಯನಿಗೆ, ಒಂದೇ ಸುಖ ಆಗಲ್ಲ. ಹಾಗಾಗಿ ಈ ವೈರಾಗ್ಯ ನಾವು ಬರಬೇಕಾಗಿತ್ತು ಅಂದ್ರೆ ವಿಷಯಾದಿಗಳನ್ನು ಮೊದಲು ನೋಡಬೇಕು. ಈ ವಿಷಯಗಳೇನಾವ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥ 5 ವಸ್ತುಗಳಲ್ಲಿ ಸಾವಿರಾರು ವಸ್ತುಗಳವ.
ಯಾವ ವಸ್ತುವಿನಿಂದ ನಮಗೆ ಸುಖ ಆಗ್ಯದ? ಯಾರ ವಸ್ತುವಿನಿಂದ ಯಾರಿಗೆ ಸುಖ ಆಗ್ಯದ? ಅದಕ್ಕೆ ತಾತ ಒಂದು ಮಾತು ಹೇಳ್ತಿದ್ದ, ಆ ಮಾತು ಕೇಳತನ ಸಂಶಯ ಹೋಗೋದಿಲ್ಲ. ಹುಡುಗಿ ಬಹಳ ಆಕೆಯಿಂದ ಸುಖ ಆದ, ಆನಂದ ಸಂತೋಷ ಆದಂತನೇ ತಂದೆ ತಾಯಿಗಳು ಅವರ ಒಂದು ವಯಸ್ಸಿನಲ್ಲಿ ಮದುವೆ ಮಾಡಿ ಇವರು ಸುಖವಾಗಿರಲಿ, ಆನಂದವಾಗಿರಲಿ, ನಮ್ಮ ಕರ್ತವ್ಯನ ಮುಗಿಸ್ಬೇಕಂತ ಒಂದು ಚಲೋ ಮನೆತನ ನೋಡಿ ಮದುವೆ ಮಾಡ್ತೀವಿ. ಯಾಕಂದ್ರೆ ಹುಡುಗ ಸುಖವಾಗಿರ್ಬೇಕಾದ್ರೆ ಹುಡುಗಿ ಜೊತೆ ಕೂಡ್ಬೇಕಂತ. ಅಂದ್ರೆ ಇವನಲ್ಲಿ ಸುಖ ಇಲ್ಲ, ಹುಡುಗಿಯಲ್ಲಿ ಅದಂತ ಅರ್ಥ ಆಯ್ತಲ್ಲ, ಹೌದಾ ಇಲ್ಲ? ಹುಡುಗನಲ್ಲೇ ಸುಖ ಇತ್ತಂದ್ರೆ ಹುಡುಗಿನ ಯಾರು ಬಯಸ್ತಿದಿಲ್ಲ. ಅವನು ತನ್ನಲ್ಲಿ ಸುಖ ಇತ್ತಂದ್ರೆ ಹುಡುಗಿನ ಯಾಕೆ ಮಾಡ್ಕೊಂತಿದ್ದ ಅವನು? ಇವನಿಗೇನದ ಹುಡುಗಿಯಿಂದ ಸುಖ ಆಗ್ತದ ಅಂತ ಇವನು ತಿಳ್ಕೊಂಡಾನ, ಮದುವೆ ಮಾಡೋನು ಹಂಗೆ ತಿಳ್ಕೊಂಡಿವಿ. ಆ ಹುಡುಗಿ ತಿಳ್ಕೊಂಡದ ಹುಡುಗನಿಂದ ಸುಖ ಆಗ್ತದಂತ ಅದು ತಿಳ್ಕೊಂಡು ಹುಡುಗನ ನೋಡಕ್ ಅದಾಯ್ತದ. ಅಂದ್ರೆ ಆಕೆಯಲ್ಲಿ ಸುಖ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಆಕೆಯಲ್ಲಿ ಸುಖ ಇದ್ರೆ ಹುಡುಗ ಹಾಕ್ಬೇಕಾಗಿತ್ತು. ಇವನ್ ತಿಳ್ಕೊಂಡನ ಆಕೆಯಲ್ಲಿ ಸುಖ ಆದಂತ, ಇವನ್ ತಿಳ್ಕೊಂಡ ಅವನಲ್ಲಿ ಸುಖ ಆದಂತ ಅದು ತಿಳ್ಕೊಂತ ನೋಡ್ರಿ. ಹಿಂಗ ತಿಳ್ಕೊಂಡು ಕೊನೆಗೆ ಏನ್ ಮಾಡಿದ್ವಿ, ಎರಡನ್ನ ಜೋಡಿ ಮಾಡಿಬಿಟ್ವಿ. ಸುಖವಾಗಿರ್ಲಪ್ಪ, ಈಗ ಆನಂದವಾಗಿರ್ಲಿ ಮಾಡಿವಿಲ್ಲ. ಎಲ್ಲರೂ ನಾವು ಮಾಡಬಾರಂತ ಅರ್ಥ ಅಲ್ಲ. ಅದು ಗೃಹಸ್ಥಾಶ್ರಮದ ಧರ್ಮ ಅದ. ವೈರಾಗ್ಯ ಬರ್ಬೇಕಾದ್ರೆ ಹೇಳ್ತೇನೆ ನಾನು, ವೈರಾಗ್ಯ ಬರ್ಬೇಕಲ್ಲ. ಇದು ತುಚ್ಚಪ್ಪ ಇದು ಇಷ್ಟೇ ಅಂತ ಗೊತ್ತಾಗಬೇಕಾದ್ರೆ ವೈರಾಗ್ಯ ಬರ್ಬೇಕು. ಅದಕ್ಕೆ ಹೇಳಕತ್ತೇನೆ. ಆವಾಗಾದ್ರೂ ಕೂಡ ಮದುವೆ ಆದ್ಮೇಲೆ ಇವರಿಬ್ಬರಿಗೂ ಸುಖ ಆಗಿದೇನು? ಏಕ್ ಸುಖಿ ದೋ ದುಃಖಿ ಅಂತ. ಮೊದಲು ಅದ್ರ ಪಾಡಿಗೆ ಅದು ಸುಖ ಇತ್ತು, ಇದ್ರ ಪಾಡಿಗೆ ಇದು ಸುಖ ಇತ್ತು. ಎರಡು ಜೊತೆ ಆದ್ರೆ ಇನ್ನು ಬಹಳ ಸುಖ ಆತಂತ ಒಂದುಗೂಡಿಸಿದ್ವಿ. ಮತ್ತೆ ದೋ ದುಃಖಿ ಆದ್ರೂ ಕ್ಷಣಕಾಲದಲ್ಲಿ ಸುಖ ಅನಿಸ್ತದ. ಎಷ್ಟು? ಸಾಸಿವೆ ಎಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖ ಅನುಭವಿಸಬೇಕಾಗಿದೆ. ಸಾಸಿವೆ ಎಷ್ಟು? ಆ ದಂಪತಿಗಳು ದೈವಾನುಕೂಲತೆಯಿಂದ ಕೂಡಿದಾಗ ಅವರು ಒಂದು ಕ್ಷಣ ಸುಖ ಅನಿಸ್ತದ. ಎಲ್ಲರೂ ಮದುವೆ ಆದ ನೀವೇ, ಅದಕ್ಕೆ ಹೇಳಕತ್ತೇನೆ ನಾನು. ಸುಖ ಆಗಿದಿಲ್ಲ. ಯಾರಿಂದ ಯಾರಿಗಾಯ್ತು? ಹುಡುಗಿಯಿಂದ ಹುಡುಗಾಯ್ತು ಅಂದ್ರೆ ಇವನು ವೀರ್ಯ ಕಳ್ಕಬಾರ್ದಾಗಿತ್ತು, ಹೌದಿಲ್ಲ? ಇವು ಆಳವಾಗಿ ವಿಚಾರ ಮಾಡವ. ಹುಡುಗಿಯಿಂದ ಸುಖ ಆಗಿತ್ತಂದ್ರೆ ಇವನು ಏನು ಕಳ್ಕಲಾರ್ದ ಸುಖ ಆಗ್ಬೇಕಾಯ್ತು. ಅದು ಏನರ್ಥ ಆಯ್ತು? ಬಸಕನ ಓಲು ನಾಯಿ ಒಣಗಿದ ಎಲೆವನ್ನು ಕಂಡು ತಿನ್ನುವ ಅನ್ನವನ್ನು ಬಿಟ್ಟು ಎಲೆವಿನ ಬೆನ್ನತ್ತದ. ಅದು ಓಡಿ ಆ ಎಲೆವನ್ನ ಕಾಲಲ್ಲಿ ಇಟ್ಟು ಮುಂದಿನ ಎರಡು ಕಾಲನ್ನು ಮಡಿಸಿ ಮಧ್ಯದಲ್ಲಿಟ್ಟು ಹಿಂದಿನ ಎರಡು ಕಾಲನ್ನ ಚಾಚಿ ಒಣ ಎಲೆವನ್ನ ಸುತ್ತ ಯಾವ ನಾಯಿಗಳು ಬರಬಾರದು, ಬಂದ್ರೆ ನನಗೆ ಕಡಿಮೆ ಆತದಂತ ಕಡಿತದ. ಅದ್ರಾಗೇನದ? ಒಣ ಎಲವಲ್ಲ, ರಸಹೀನವಾದ ಎಲವು. ಅವ ಕಡಿತಾ ಹೋದಂತೆಲ್ಲ ಆ ಅವ ನಾಯಿ ಹಲ್ಲು ಒಸಡಿನಿಂದ ನೋವಿಗೆ ರಕ್ತ ಸೋರ್ತದ. ಯಾರ್ದ ರಕ್ತ? ನಾಯಿ. ಆ ರಕ್ತ ಎಲೆ ಮೇಲೆ ಬೀಳ್ತದ. ಆ ರಕ್ತ ನಾಯಿ ಏನ್ ಮಾಡ್ತು? ಈ ರಕ್ತ ಎಲೆಬಿನಲ್ಲೇ ಆದಂತೇಳಿ ಮತ್ತೆ ಕಡೆಗೆ ಶುರು ಮಾಡ್ತದ. ಎಲ್ಲದ? ಎಲೆಬಿನಲ್ಲೇ ಬರ್ತದ ಅಂತ ತಿಳ್ಕೊಂಡು ಮತ್ತೆ ಪುನಃ ಕಡದು ಕೊನೆಗೆ ಹೊಸಡೆಲ್ಲ ನೋದ ಮೇಲೆ ಸುಮ್ಮನೆ ಸೋತು ಮಕ್ಕೊಂಡ್ಬಿಡ್ತಾನ ನೋಡ್ರಿ. ನಮ್ದು ಹಣೆ ಬಾರ ಹಿಂಗಾಗ ತನ್ನ ರಕ್ತವನ್ನೇ ಎಲೆ ಮೇಲೆ ಹಾಕಿ ಎಲಿಬಿನಲ್ಲೇ ರಕ್ತ ಆದಂತ ಹೆಂಗ ನಾಯಿ ಮಾಡ್ತದ, ಅದರಂತೆ ನಮ್ಮಲ್ಲಿರ್ತಕ್ಕಂಥ ಆನಂದವನ್ನೇ ವಸ್ತುಗಳ ಮೇಲೆ ಹಾಕ್ತೀವಿ ನಾವು. ದುಡ್ಡಿನಲ್ಲೇ ಆದ, ಬಂಗಾರದಲ್ಲೇ ಆದ,
ಅಥವಾ ಯಾವುದೇ ವಸ್ತುವಿನಿಲ್ಲ ಅದ, ಚಲೋ ಬಟ್ಟೆ ಇಲ್ಲ ಅದ, ಚಲೋ ಬೂಟ ಇಲ್ಲ ಅದ. ಆರೋಪ ನಾವು ಮಾಡಿವಿ, ಆದ್ರೆ ಅವುಗಳಲ್ಲಿಲ್ಲ. ಬೂಟಿನಿಲ್ಲ ಅದೇನು ಆನಂದ. ಚಲೋ ಕೋಟ್ ಹಾಕ್ಯಂತೀವಿ, ಕೋಟಿನಾಗ ಆದ ಆನಂದ. ಒಳಗ ಮೈ ಬೇಸಿಗೆ ದಿನದಲ್ಲಿ ಬೂಟ್ ಹಾಕ್ತಾರ, ಸಾಕ್ಸ್ ಹಾಕ್ತಾರ, ಕೋಟ್ ಹಾಕ್ತಾರ, ಟೈ ಹಾಕ್ತಾರ, ಟಿಪ್ ಟಾಪ್ ಓಡ್ತಾರ. ಒಳಗಡೆ ತಾಪ ಅವ್ರಿಗೆ, ಒಳಗಡೆ ಶೆಕೆಗೆ ಅಷ್ಟು ತಾಪ ಆಗ್ತದ. ಆದ್ರೆ ಬಟ್ಟೆ ಮೇಲೆ ಬೂಟಿನ ಮೇಲೆ ಇರ್ತಕ್ಕಂಥ ಮೋಹದಿಂದ ತನ್ನ ಕಷ್ಟ ಆದ್ರೂ ಕೂಡ ಹಂಗೆ ತೊಟ್ಟಕಂತಾನ. ಕಷ್ಟ ಅನುಭವ ಆಗ್ಯದ, ಇಲ್ಲಂತಲ್ಲ. ಅದನ್ನು ಬಿಡಬೇಕು, ಮತ್ತೆ ಹಾಕ್ಯಬೇಕು, ಮತ್ತೆ ಹಾಕ್ಯಂತಾನ, ಬಿಡಂಗಿಲ್ಲ. ಯಾಕಂದ್ರೆ ಈ ತಾಪ ಇದರಿಂದ ನನಗೆ ಕಷ್ಟನೇ ಅದ, ಶೆಕೆನೇ ಭಾಳ ಆಗ್ತದ ಎಂತ ಎಲ್ಲಿವರೆಗೆ ವಿಚಾರ ಮಾಡಂಗಿಲ್ಲ ಅಲ್ಲಿವರೆಗೆ ಅದರ ಮೇಲೆ ಮೋಹ ಹೋಗೋದಿಲ್ಲ. ಅದರ ಮೇಲೆ ಮೋಹ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಕೂಡ ಸ್ಥಿರ ಬುದ್ಧಿ ಉಳ್ಳಂಥವನು ಭಗವಂತ ಹೇಳುವ ಮಾತಿನಲ್ಲಿ, ಎಲೈ ಪಾರ್ಥ, ಯಾವಾಗ ಇವನು ಮನಸ್ಸಿನಲ್ಲಿರುವ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ತ್ಯಜಿಸಿ ಬಿಡುವನು, ಆಗ ಆತ್ಮನಿಂದಲೇ ಆತ್ಮನಲ್ಲಿ ಸಂತುಷ್ಟನಾಗಿ, ನಿನಗೆ ಯಾರಿಂದ ಯಾರಿಗೆ ಆಗದ ಆನಂದ ಅಂದ್ರೆ ಆತ್ಮನಿಂದಲೇ ಆತ್ಮಾನಂದ ಆಗದ. ಬೆಲ್ಲದಿಂದಲೇ ಸಿಹಿ ಆಗ್ತದ, ಬೇವಿನ ಕಡ್ಡಿಯಿಂದ ಸಿಹಿ ಆಗ್ತದೆ, ಸಕ್ಕರೆಯಿಂದಲೇ ಸಿಹಿ ಆಗ್ಬೇಕಲ್ಲ. ಸಿಹಿ ಆಗ್ಬೇಕಾದ್ರೆ ಸಕ್ಕರೆ ಇರಬೇಕು, ಬೆಲ್ಲನೇ ಇರಬೇಕು. ಅದೇ ರೀತಿ ಆತ್ಮನಿಂದಲೇ ಆತ್ಮನಲ್ಲಿ ಸಂತುಷ್ಟನಾಗಿ ಸ್ಥಿರ ಬುದ್ಧಿ ಆಗ್ಬೇಕಂದ್ರೆ ಅದರಲ್ಲಿ ಸ್ಥಿರ ಆಗಬೇಕು, ಅಸ್ಥಿರ ಆಗಬಾರ್ದು. ಆ ಕಾರಣದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ದುಃಖ ಉಂಟಾದಾಗ ಉದ್ಯೋಗ ಆಗ್ತೀವಿ. ಉದ್ವೇಗ ಅಂದ್ರೆ ಮನಸ್ಸು ಸಮಾಧಾನ ಇಲ್ಲ. ಒಂದು ದಿನ ಸಮಾಧಾನ ಆದ್ರೆ ಇನ್ನೊಂದು ದಿನ ಅಸಮಾಧಾನ. ಒಂದು ವಾರ ಬೇಯಿಸಿದ್ದು ಅಂದ್ರೆ ಇನ್ನೊಂದು ವಾರಕ್ಕೆ ದುಃಖ ಆಗ್ತದೆ. ಸುಖ ಉಂಟಾದಾಗ ಅದರಲ್ಲಿ ಅಭಿಲಾಷೆ ಪಡಬಾರದು. ನಿನ್ನೆ ಹೇಳಿನಲ್ಲ ನಾನು, ಬಹಳ ಸುಖ ಅದಂದ್ರೆ ಅದ್ರ ಒಳಗೂ ಹೋಗಬಾರ್ದು, ಬಹಳ ದುಃಖ ಆಗಿದಂದ್ರೆ ಅದ್ರ ಒಳಗೂ ಹೋಗಬಾರ್ದು. ಸುಖ ದುಃಖಗಳನ್ನ ಹೊರಗಿನಿಂದ ನೋಡ್ಬೇಕು. ನಾವು ಹೊರಗಿನಿಂದ ನೋಡ್ಬೇಕು. ಅದು ನೋಡಕ್ ಬರ್ಬೇಕಾದ್ರೆ ಇವೆಲ್ಲ ತಿಳಿಬೇಕು ನೋಡ್ರಿ, ಅಂದ್ರೆ ನೋಡಕ್ ಬರ್ತದ. ಈಗ ಯಾರಿಗಾದ್ರೂ ಬಹಳ ನೋವಾಗ್ಯದ, ರೋಗ ಬಂದದ, ಮರಣಾವಸ್ಥೆಯಲ್ಲಿ ಇನ್ನೇನೋ ಬೆದ್ದು ಒದ್ದಾಡ್ತಾನ, ಇವತ್ತು ನಾಳೆ ಅಂತ ಅಂತೇಳಿ ನಾವು ಮಾತಾಡ್ಸಕೋತೀವಿ. ಬ್ರೆಡ್ ತಗೊಂಡು ಹೋಗ್ತೀವಿ, ಹಣ್ಣು ತಗೊಂಡು ಹೋಗ್ತೀವಿ. ನಾವು ಓದೋದು ಅಭಿಮಾನಕ್ಕಾಗಿ ಇರ್ತೀವಿ. ಸರಿ ಬರಲ್ಲಂತ ಅಂತಾರಪ್ಪ, ಅದು ಹೋಗ್ತಿದ್ರೆ ಹೆಂಗಂತ ಹೋಗಿ ಇಷ್ಟು ತಗೊಂಡು ಅವನು ನೋಡಿದ್ರು ನೋಡ್ಲಿಕ್ಕಿಲ್ಲ, ನಾ ಬರ್ತವಪ್ಪ ಅಂತ ಹೇಳೋದು ಬಂದ್ಬಿಡೋದು. ಯಾಕೆ ಆ ಚಿಂತೆ ನಮಗಾಗ್ಯದೇನು? ಅವನು ರೋಗಿಯನ, ರೋಗದ ಬಾಧೆಗಳವ, ದುಃಖಗಳವ, ಸಾಯ್ತೀನಂತ ಭಯ ಅವ. ನಾವು ನೋಡಕ್ ಹೋಗಿವಲ್ಲ, ಆ ರೋಗದ ಬಾಧೆನಿಲ್ಲ, ಸಾಯ್ತೀನ ಚಿಂತೆನೇ ಇಲ್ಲ, ಆರಾಮ್ ಬಂದ್ಬಿಟ್ಟಿವಿ. ಯಾಕಂದ್ರೆ ನಮ್ಮವನಲ್ಲಲ್ಲ ಅವನು. ನನಗೆ ಬಂದಿಲ್ಲ ಅಂತ ಅವನಿಗೆ ಬಂದದ. ಅದರಂತೆ ಸುಖ ದುಃಖಗಳು ನಮ್ಮಲ್ಲಿ ಯಾರಿಗೆ ಬರ್ತಾವಂದ್ರೆ ಮನಸ್ಸಿಗೆ ಬರ್ತಾವ. ಸುಖ ದುಃಖ ದೇಹಕ್ಕ ಜನನ ಮರಣ ಅದ, ಪ್ರಾಣಕ್ಕ ಅನ್ನ ನೀರಾದ. ಸುಖ ದುಃಖ ಮನಸ್ಸಿಗೆ ಹೇಳಬೇಕು ವಿನ ಆತ್ಮನಾದ ನಿನಗ ಜನನಿಲ್ಲ, ಮರಣಿಲ್ಲ, ಅನ್ನ ಬೇಕಿಲ್ಲ, ನೀರು ಬೇಕಿಲ್ಲ, ಸುಖನಿಲ್ಲ, ದುಃಖ ಇಲ್ಲ. ಅಂದ್ರೆ ನೀನು ಬೇರೆಯಾಗಿ ನೋಡಿದಾಗ, ರೋಗಿನೇ ನಾನಂತ ನೋಡಿದಾಗ ನೀನು ಅಳ್ತಿದ್ದಿ ದವಾಖಾನೆ ತುಂಬ. ರೋಗಿ ನಾನಲ್ಲ ಅಂತೇಳಿ ನಗ್ತಾ ಬಂದಿಲ್ಲ, ನೋಡಿದ್ರು ನಗ್ತಾ ಬಂದಿ. ಅದರಂತೆ ಇಲ್ಲಿ ಕೂಡ ಇವು ನನಗೆ ಅಲ್ಲ ಅಂತ ವಿಚಾರ ಏನು ಹೇಳ್ತಾವ, ಉಪದೇಶ ಮಾಡ್ತಾವ, ಅವು ತಿಳಿಬೇಕಾಗಿತ್ತು ಅಂದ್ರೆ, ಸ್ಥಿರ ಬುದ್ಧಿಯಲ್ಲಿ ಹೋಗ್ಬೇಕಾಗಿತ್ತು ಅಂದ್ರೆ, ನೀ ಏನು ಮಾಡು,
ಆಸಕ್ತಿ ಭಯ ಹಾಗೂ ಕ್ರೋಧಗಳಿಲ್ಲದವನು ಅಂಥ ಮುನಿಯು ಸ್ಥಿರ ಬುದ್ಧಿಯುಳ್ಳವನೆಂದು ಹೇಳಲ್ಪಡುತ್ತದೆ. ಇದು ಸಾಮಾನ್ಯ ಜನರಿಗಲ್ಲಪ್ಪ, ಯಾರಿಗೆ ಯಾವುದರಲ್ಲಿ ಸುಖ ದುಃಖದ ಅಭಿಲಾಷನಿಲ್ಲ, ಆಸಕ್ತಿ ಇಲ್ಲ, ಭಯನೂ ಇಲ್ಲ, ಕ್ರೋಧಗಳಿಲ್ಲ, ಅವ್ರು ಯಾವ ಸಂಬಂಧ ಇಲ್ಲಂಗಾರ. ಯಾಕಂದ್ರೆ ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿಯದೆ ಹೃದಯದ ಭೋಗೇಚ್ಛದೊರಿಯದೆ ಅವ್ರು ವಿಚಾರ ಮಾಡ್ರೆ ಯಾವುದು ನಿತ್ಯ ಅದಪ್ಪ, ಶರೀರ ಅನಿತ್ಯ ಅದ, ಎಂದಾದ್ರೂ ಹೋಗ್ತದ. ಈ ಅನಿತ್ಯವಾದ ಶರೀರದಲ್ಲಿ ನಿತ್ಯವಾದ ನೀನೇ ಇದ್ದಿ. ಮತ್ತೆ ನೀನೇ ಅಂದ್ರೆ ಮಾತಾಡೋನು ನೀನೇ, ಇನ್ನೊಬ್ಬರ ಮಾತಾಡಿದ್ದು ಕೇಳೋನು ನೀನೇ, ಮತ್ತೊಬ್ಬರಿಗೆ ಕಾಣುವ ನೀನೇ, ಮತ್ತೊಬ್ಬರನ್ನು ನೋಡುವವನು ನೀನೇ. ಈ ಕಿವಿ ಕೇಳ್ತಾವ ನೀವು? ಕಣ್ಣು ನೋಡ್ತಾವೇನು? ಕಿವಿ ಕೇಳಂಗಿಲ್ಲ, ಕಣ್ಣು ನೋಡಂಗಿಲ್ಲ, ಬಾಯಿ ಮಾತಾಡಂಗಿಲ್ಲ, ನಾಲಿಗೆ ರುಚಿ ನೋಡಂಗಿಲ್ಲ. ಇದರಲ್ಲಿ ಕೇಳುವವನು, ನೋಡುವವನು, ಮಾತಾಡುವವನು ಒಳಗೆ ಬ್ಯಾರೆ ಒಬ್ಬ ನಾನು. ಅದಕ್ಕಾಗಿ ನಾವು ಮಾತಾಡ್ತೀವಿ. ಒಂದು ವೇಳೆ ಅಚಾನಕ್ ಪ್ರಾಣ ಹೋಯ್ತಂದ್ರೆ ಶರೀರಕ್ಕೆ ಗಾಡಿಗೆ ಬಿಡದಾರ, ಅಲ್ಲಿ ಕಣ್ಣಾವ ನೋಡ್ತದ ಯಾರನ್ನ. ಈಗ ಯಾವ ಬಂದಿ ಮಾಮ, ಯಾವ ಬಂದಿ ಕಾಕ, ಯಾವ ಬಂದಿ ಅಣ್ಣ ಅಂತ ನೋಡಿ ಕರಿತಾರಲ್ಲ ಮನೆಗೆ. ಮತ್ತೆ ಎಲ್ಲಾರು ಬೇಸಾರ ಏನು ಕೇಳ್ತದಲ್ಲಿ ಕಿವಿಲಿ. ಮತ್ತೆ ಊಟ ಮಾಡಿದ್ರೆ ಕೈ ಕಾಲ ಮುಖ ತೊಳೆರಿ ಅಂತ ಕೇಳ್ತದ, ಯೋಗಕ್ಷೇಮ ಕೇಳ್ತೀವಿ, ಎಲ್ಲ ಮಾಡ್ತೀವಲ್ಲ. ಮತ್ತೆ ಅದೇ ಅಲ್ಲಿ ಹೆಣ ಕುಂತದಲ್ಲ, ಓಸಾವಲ್ಲಪ್ಪ, ಕಿವಿ ಆದ, ನಾಲಿಗೆ ಆದ, ಬಾಯಿ ಆದ, ಕಣ್ಣಾದ, ಯಾವ ಬಂದಿ ಕಾಕ ಅಂತ ಕೇಳ್ತದ. ಅಂದ್ರೆ ಕಿವಿ ಸ್ವಂತ ಕೇಳಂಗಿಲ್ಲ, ಕಣ್ಣು ಸ್ವಂತ ನೋಡಂಗಿಲ್ಲ ಅಂತ ಅನುಭವ ಆಯ್ತು. ಇವು ಸಾಧನಗಳು ಅಷ್ಟೇ, ಸಾಧನ ಅಂತ. ಸೈಕಲ್ ಮೋಟ್ರಕ್ಕೆ ಕೆಲವು ಸಾಧನ, ಬ್ರೇಕ್ ಅಂತ ಇರ್ತದ, ಎಕ್ಸೈಟ್ ಅಂತ ಇರ್ತದ, ಟ್ಯಾಂಕ್, ಪೆಟ್ರೋಲ್ ಟ್ಯಾಂಕ್ ಅಂತ ಇರ್ತದ, ಟೈರ್ ಅಂತ ಇರ್ತಾವ, ಟ್ಯೂಬ್ ಅಂತ ಇರ್ತಾವ. ಅವೇ ಓಡ್ತವೆ. ನಾವು ಅವೆಲ್ಲ ಒಂದಕ್ಕೊಂದು ಜೋಡಣೆ ಆದಾಗ ಓಡ್ತಾವ. ಒಂದೊಂದು ಬಿಚ್ಚಾಕು ಏನಿಲ್ಲ ಅಲ್ಲಿ. ಅದಂಗೆ ದೇಹದಲ್ಲಿ ಇವೆಲ್ಲ ಒಂದೊಂದು ವಿಚಾರ ಮಾಡಿ ನೋಡಿದಾಗ ನೀನು ಯಾವನು ಮಾಡುವನಲ್ಲ, ನೋಡುವನಲ್ಲ, ಇದು ಓಡ್ತದ, ಮಾತಾಡ್ತದ, ಕೇಳ್ತದಂದ್ರೆ ಒಳಗೆ ಒಂದು ವಸ್ತು ಅದ. ಆ ವಸ್ತುವನ್ನು ನಾವು ತಿಳಿದ್ರೆ ಅದು ಯಾವಾಗ ಇರೋದದ. ದೇಹ ತಿಳಿದ್ರು ಅಷ್ಟೇ, ತಿಳಿದಿದ್ರಷ್ಟೇ, ಒಂದಿಲ್ಲ ಒಂದಿನ ಹೋಗೋದ. ತಿಳಿದು ಹೋದರೆ ಮುಂದಿನ ಜನ್ಮಕ್ಕೆ ಸುಖ ಅದ, ತಿಳಿಯಾದ ಹೋದ್ರೆ ಮುಂದಿನ ಜನ್ಮಕ್ಕೆ ಬಹಳ ಘೋರವಾದ ನರಕ ನೋಡ್ರಿ. ಆ ಘೋರ ನರಕಕ್ಕೆ ಅಳುಪಿ ಅಂತ ಬರ್ತಾರೆ ಮಹಾತ್ಮರು. ಅದ್ರ ಭಯ ಯಾವಾಗ ಆಯ್ತಂದ್ರೆ ನಮ್ಗೆ ಆನಂದ ಆಗ್ತದ ಅನ್ನುವಂಥ ಮಾತಿಗೆ ಸಮಯ ಆಗದ. ಇಲ್ಲಿಗೆ ಮಂಗಲವನ್ನು ಹೇಳಿದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ, ನಿನ್ನೆ ಹೇಳಿದ ಪ್ರಕಾರ ನಾಳೆ ಬುಧವಾರ 21, ಗುರುವಾರ 22, ಶುಕ್ರವಾರ 23, 3 ದಿನ ಪರ್ಯಂತರವಾಗಿ ಶಾಂತಾಶ್ರಮದ ಅಭಿನವ ಮಂಟಪದಲ್ಲಿ ನಡೆಯುವಂಥ 3 ದಿನದ ಪುಣ್ಯ ಸ್ಮರಣೋತ್ಸವ ಕಾರ್ಯದಲ್ಲಿ ಬಹಳ ಕಡೆಯಿಂದ ಜನರು ಶಾಂತಾಶ್ರಮಕ್ಕೆ ಆಗಮಿಸಲಿದ್ದಾರೆ. ಅದರಂತೆ ಎಲ್ಲ ಕಡೆಯಿಂದ ಗೊತ್ತು ಇಲ್ಲದವರು ಕೂಡ ಈ 3 ದಿನ ಕಾರ್ಯದಲ್ಲಿ ಭಾಗವಹಿಸುವಂಥ ಅಭಿಲಾಷೆ, ಅಪೇಕ್ಷೆ ಇದ್ದವರು ಧಾರಾಳವಾಗಿ ಆ ಕಾರ್ಯದಲ್ಲಿ ಭಾಗಿಗಳಾಗಿ ಪುಣ್ಯ ಪ್ರಾಪ್ತಿಯನ್ನು, ಜ್ಞಾನದಾಸೋಹ, ಅನ್ನದಾಸೋಹವನ್ನು ಕಣ್ತುಂಬಿಸಿಕೊಂಡು ಬರುವ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದಾರ್ಥವ ಬೋಧಿಸಿದೆ ಗುರುವರ
ತವ ಬೋಧಿಸಿದೆ ವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದೆ ಗುರುವರ ಉಚ್ಚಾರವ ಮಾಡಿಸಿದೆ ರಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ಚರಣ ಭಜಕರ ದುರಿತ ವೃಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರ ಮೂಲತಾಪುರ ದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾ ಅತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ